ಇವಾಗ ನಿಮ್ಮ ಮನೆಗೆ ಬರ್ತೀನಿ ನಾನು, ನಿಮ್ಮ ಮನೇಲಿ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಮಾಡ್ತೀರಾ ಅಲ್ವಾ, ನಂದೇ ಒಂದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಆ ಪ್ರೀತಿ ಬಡಿಸಿರಲ್ಲ ಅಷ್ಟು ಸಾಕೋದು. ತಿಂದ ತಕ್ಷಣ ಅಲ್ಲಿ ನಿಮ್ಮ ಮುಂದೆ ಹ್ಞೂ ಅಂತಾರೆ, ಆಚೆ ಹೋಗ್ಬಿಟ್ಟು ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಾನು ಫಸ್ಟ್ ಮಾಡಿರೋ ಡಿಶ್ ಬಂದು ಚಿಕನ್ ಪೆಪ್ಪರ್ ಫ್ರೈ. ನಮ್ದು ಒಂದು 10 ವಿಡಿಯೋ ನಾನ್ ವೆಜ್ ಅಂದ್ರೆ, ವೆಜ್ ಬಂದು ಒಂದು ಇಲ್ಲ 5-6 ಇದೆ. ಸುಮಾರು ರೆಸಿಪೀಸ್ 2 ಮಿನಿಟ್ಸ್ 1 ಮಿನಿಟ್ಸ್. ಹೌದು, ಸ್ಟವ್ ಇಲ್ಲದೆ ಗ್ಯಾಸ್ ಇಲ್ಲದೆ ಇಡ್ಲಿ ಮಾಡುವ ಚಟ್ನಿ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು. ಅವಳತ್ತಲ್ಲಿ ತುಂಬಾ ಚೆನ್ನಾಗಿತ್ತು. ನೀವು ಐಟಮ್ಸ್ ಏನಾನ ಕೊಡಿ, ನಾನು ಅಡಿಗೆ ಮಾಡ್ತೀನಿ. ಚಿಕನ್ ಇಲ್ದ್ರೆ ಚಿಕನ್ ಸಾರು ಮಾಡೋಣ, ಫಿಶ್ ಇಲ್ದ್ರೆ ಫಿಶ್ ಸಾರು ಮಾಡೋಣ, ಮೊಟ್ಟೆ ಇಲ್ದ್ರೆ ಆಮ್ಲೆಟ್ ಮಾಡೋಣ ಇದೆ. ವಾವ್, ಮೊಟ್ಟೆ ಇಲ್ದಿರ ಆಮ್ಲೆಟ್ ಹೆಂಗ್ ಮಾಡಿದ್ರಿ? ಮಾಡ್ಬೋದು ಮೇಡಮ್, ಯಾಕೆ ಮಾಡಕ್ಕಾಗಲ್ಲ. ಸುದೀಪ್ ಸರ್ ಫಾಲೋ ಮಾಡಿದ್ರು. ವಾವ್, ಅವ್ರು ನನ್ನ ವಿಡಿಯೋ ನೋಡೋದೇ ಹೆಚ್ಚು. ಅವ್ರು ಲೈಕ್ ಕೊಟ್ರೇನೆ ನನ್ನ ಪಟಾಕಿ ಹೊಡೆದಂಗೆ ಫಾಲೋ ಮಾಡಿದ್ರು. 5 days ಇತ್ತು. ಬಟ್ ಲೈಫ್ ಅಲ್ಲಿ ಮರೆಯಕ್ಕಾಗಲ್ಲ ಮೇಡಮ್, ನನ್ನ ಹಿಸ್ಟ್ರಿಯಲ್ಲೇ ಮರೆಯಕ್ಕಾಗಲ್ಲ. ನನ್ನ ಲೈಫಲ್ಲಿ ಆಸೆ ಇರೋದು ನನಗೆ, ನಾನು 1 ಮಿಲಿಯನ್ ಮಾಡಿರೋದು ನನಗೆ ಅಷ್ಟಿಲ್ಲ, ಇನ್ನು 10 ಮಿಲಿಯನ್ ಆದ್ರೂ ನನಗೆ ಯೋಚನೆ ಇಲ್ಲ. ಬಟ್ ನನ್ನ ಸುದೀಪ್ ಸರ್ಗೆ ನಾನು ಅಡಿಗೆ ಮಾಡ್ಕೊಡ್ಲೇಬೇಕು. ನನ್ನ ಆಸೆ ಅದು, ಕನ್ಸದು. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಪ್ರತಿಯೊಬ್ರು ಅಡಿಗೆ ಮಾಡೋದನ್ನ ಕಲಿಬೇಕಪ್ಪ. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂದ್ರೆ ರುಚಿಯಾಗಿ ಅಡಿಗೆ ಮಾಡಿ ತಿನ್ನೋ ಒಂದು ಸ್ಕಿಲ್ ಅನ್ನ ನೀವೆಲ್ಲರೂ ಕಲಿಲೇಬೇಕು. ಇದನ್ನೇ ಇವರು ಪ್ರತಿದಿನ ತನ್ನ ರೀಲ್ಸ್ ಅಲ್ಲಿ ಹೇಳ್ಕೊಡೋದು. ಇವತ್ತು ನನ್ನ ಸ್ಟುಡಿಯೋನಲ್ಲಿ ಸಂಜೆ ಶೋ ಗೆಸ್ಟ್ ಆಗಿ ಕೂತಿದ್ದಾರೆ ಪ್ರಭು ಅವರು. ನಮಸ್ಕಾರ ಸರ್, ವೆರಿ ವೆರಿ ವಾರ್ಮ್ ವೆಲ್ಕಮ್ ಟು ಯು. ನಮಸ್ಕಾರ ಮೇಡಮ್. ಸೊ ಪ್ರಭು ಅವರೇ, ನಾನು ಶುರು ಮಾಡಿದಾಗೆ ಹೇಳ್ದೆ, ನಿಮ್ಮ ಪ್ರತಿಯೊಂದು ರೀಲ್ ನಲ್ಲೂ ಎಷ್ಟು ಸಿಂಪಲ್ ಆಗಿ ನೀವು ರೆಸಿಪೀಸ್ ಮಾಡಿ ಹೇಳ್ಕೊಡ್ತೀರಾ ಅಂದ್ರೆ, ನಿಮ್ಮ ರೆಸಿಪಿನ ನೋಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಒಂಥರ ಆಸೆ ಬಂದ್ಬಿಡುತ್ತೆ, ನಾನು ಕೂಡ ಈ ತರದ ಒಂದು ಅಡಿಗೆ ಮಾಡ್ಬೇಕು ಅಂತ. ಸೊ ನಿಮ್ಮ ಬಗ್ಗೆ ಹೇಳ್ಬೇಕು ಅಂದ್ರೆ, ಫಸ್ಟ್ ಎಲ್ಲಿಂದ ಶುರು ಮಾಡಿದ್ರಿ ಸರ್ ನೀವು? ಇನ್ಸ್ಟಾಗ್ರಾಮ್ ಅಲ್ಲಿ ಈ ರೀಲ್ಸ್ ನ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ ನೀವು? ಮೇಡಮ್, ನಮ್ದು ಒಂದು ಬಟ್ಟೆ ಅಂಗಡಿ ಶೋರೂಮ್ ಇದೆ. ಶೋರೂಮ್ ಆಕ್ಚುಲಿ ನನಗೆ ಬಂದು ಅಡಿಗೆ ಇಷ್ಟ, ಅಡಿಗೆ ತುಂಬಾ ಇಷ್ಟ ನನಗೆ. ಬಟ್ ಅಡಿಗೆ ಮಾಡೋದಕ್ಕಿಂತ ಮನೆಗೆ ಬರೋರ್ಗೆ ಮಾಡಿ ಬಡಿಸೋದು ಇನ್ನೂ ಇಷ್ಟ ಅಲ್ವಾ. ಬರೋರ್ಗೆ ತಿನ್ನಿ ಅಂತ ಹೇಳಲ್ಲ, ತಿನ್ಲೇಬೇಕು ಅಂತ. ಯಾಕಂದ್ರೆ ಆಗಿನ ಕಾಲದಲ್ಲಿ ಹೋಗಿದ ತಕ್ಷಣ ಊಟ ಮಾಡಿದ ತಕ್ಷಣ ಮಾಡ್ತಾ ಇದ್ರು. ಈಗ ಆಗಲ್ಲ. ಈಗ ತಿಂತೀರಾ ಬೇಡ ಅಷ್ಟೇ ಕೇಳೋದವ್ರು. ಇವ್ರು ಅದನ್ನ ಬೇಜಾರು ಮಾಡ್ಕೊಂಡು ಬೇಡ ಅಂತ ಹೋಗ್ತಾರೆ. ಬಟ್ ನಾನು ಆತರ ಅಲ್ಲ, ಬಟ್ ತಿನ್ಲೇಬೇಕು. ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಅಲ್ವಾ. ಜೀವನದಲ್ಲಿ ಸಾಕು ನಾವು ಒಂದೇ ಒಂದು ಮಾತು, ಊಟ ಅಲ್ವಾ. ಹೊರಗಡೆ ಹೋಗಿ ನಾವು ತಿಂದು ಆರೋಗ್ಯ ಅಲ್ಲ, ಹೊರಗಡೆ ತಿನ್ಲೇಬೇಕು. ಬಟ್ ಟ್ರಿಪ್ ಹೋಗೋವಾಗ ಈ ತರ ಸ್ವಲ್ಪ ಕೆಲಸ ಬಿಸಿ ಇರುವಾಗ ತಗೋಬಹುದು. ಬಟ್ ಜೀವನದಲ್ಲಿ ಬರೀ ಹೋಟೆಲ್ ಆಗ್ಬಾರ್ದು ಅಲ್ವಾ. ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಹೆಲ್ತ್ ಇಂಪಾರ್ಟೆಂಟ್ ಅಂದ್ರೆ ಕಿಚನ್, ಅಡಿಗೆ ಮನೆ. ನೀವು ಮನೇಲಿ ದೇವಸ್ಥಾನ ಇದು ಪೂಜೆ ಮನೆ ಯಾವ ತರ ಇಟ್ಕೊಂತೀರೋ ಸೇಮ್ ಡೀಟೋ ಅಡಿಗೆ ಮನೆ ಆಗಿ ಇಟ್ಕೋಬೇಕು ಅಲ್ವಾ. ಬೆಳಗ್ಗೆ ತಕ್ಷಣ ನೀಟಾಗಿ ಕ್ಲೀನ್ ಮಾಡೋದು, ಅಡಿಗೆ ಮಾಡೋದು, ಶುದ್ಧದಿಂದ ಏನ್ ಬೇಕಾದ್ರೂ ಮಾಡ್ಕೋಬಹುದು, ಪ್ರತಿಯೊಂದು ಅಷ್ಟೇ. ಬಟ್ ಜೊತೆಲಿರೋ ಪಾರ್ಟ್ನರ್ ಇನ್ನಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಈಗ ನಮ್ಮ ಮನೇಲಿ ನಾವು ನಮ್ಮ ವೈಫು ಬೆಳಗ್ಗೆ ಟೈಮ್ ಎದ್ದು ಹಾಗೆ ಮಾತಾಡ್ಕೊಂಡು ಈರುಳ್ಳಿ ಕಟ್ ಮಾಡೋದು, ಏನ್ ಮಾಡ್ತಾ ಇದೆಯಾ ಮತ್ತೆ ಅದೇ ಹೆಂಗೆ ಇದೆ ಹೆಂಗೆ ಮಾತಾಡ್ಕೊಂಡು ಸ್ವಲ್ಪ ಹಾಗೆ ಅಡಿಗೆ ಹೊಟ್ಟೋಗುತ್ತೆ. ತುಂಬಾ ಇಂಟ್ರೆಸ್ಟ್ ಅಡಿಗೆ ಅಂತೂ ನನಗೆ. ಬಟ್ ಸಿಂಪಲ್ ಆಗಿ ಮಾಡೋದು ಇನ್ನೂ ಇಷ್ಟ ಅಲ್ವಾ. ಸುಮಾರು ಬ್ಯಾಚುಲರ್ಸ್ ಪಾಪ PG ಇರ್ತಾರೆ, ಸ್ಟವ್ ಇರುತ್ತೆ, ಅಡಿಗೆ ಮಾಡಕ್ ಬರಲ್ಲ. ಸುಮಾರು ಹೆಣ್ಮಕ್ಳಿಗೂ ಅಡಿಗೆ ಮಾಡಕ್ ಬರಲ್ಲ. ಅಂತದ್ ನಾವು ಒಂದು ಚಾನಲ್ ತೋರ್ಸ್ಕೊಡುವಾಗ ಅವ್ರಿಗೊಂದು ಖುಷಿ ಅನ್ಸುತ್ತೆ. ಅಥವಾ ಡಿಫ್ರೆಂಟ್ ಆಗಿ ಒಂದು ವೆಜ್ ನಾನ್ ವೆಜ್ ಇದೆಲ್ಲ ಮಾಡ್ತಾ ಇರ್ತೀವಿ. ನೋಡ್ತಾನೆ ಇರ್ತೀನಿ ನಿಮ್ಮ ಅಡಿಗೆ. ನಾನು ನೋಡ್ತಿರುವಾಗ ವಾರೇವಾ ನಾನು ಕೂಡ ಇವ್ರ ಮನೆಗೆ ಹೋಗ್ಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಬಟ್ ಜನರಲ್ ಆಗಿ ಅಡಿಗೆ ಅಂತ ಹೇಳಿದಾಗ ಅದು ರುಚಿಕರವಾಗಿ ಅಡಿಗೆ ಮಾಡೋದು ಅಂತ ಹೇಳ್ತಾರೆ. ಮನೆಯಲ್ಲಿ ಹೆಂಗಸರೇ ಮಾಡ್ಬೇಕು ಅನ್ನೋ ಥಾಟ್ ಪ್ರೊಸೆಸ್ ಸಾಕಷ್ಟು ಜನರಲ್ ಇರುತ್ತೆ. ಇವಾಗ ಸ್ವಲ್ಪ ಚೇಂಜ್ ಆಗ್ತಾ ಇರಬಹುದು. ಬಟ್ ಮನೆಯಲ್ಲಿ ಯಾರಾದ್ರೂ ರುಚಿಕರವಾಗಿ ಅಡಿಗೆನ ಮಾಡಿದ್ರೆ, ನೀವ್ ಹೇಳ್ದಂಗೆ ನಿಮ್ ಹೆಂಡತಿನೇ ಮಾಡ್ಬೇಕಾಗಿತ್ತು ಅಥವಾ ನಿಮ್ಮ ಅಮ್ಮನೇ ಮಾಡ್ಬೇಕಾಗಿತ್ತು. ಸೊ ನೀವು ಈ ತರ ಅಡಿಗೆ ಮಾಡೋಕ್ ಶುರು ಮಾಡಿದಾಗ ಜನ ಯಾವ ತರ ಪ್ರತಿಕ್ರಿಯೆ ಕೊಟ್ರು ನಿಮಗೆ? ಮೇಡಮ್, ಆಕ್ಚುಲಿ ಅಡಿಗೆ ಮನೆಗೆ ಹೆಣ್ಮಕ್ಳು ಸೀಮಿತ ಅಲ್ಲ, ಕರೆಕ್ಟಾ. ನಾವೇನು ಇವಾಗ ಬಜಾಜ್ ನ ವೈಫ್ ನಾನು ಪರ್ಚೇಸ್ ಮಾಡಿಲ್ಲ, ಸೈನಾ. ಪಾಪ ತಾಯಿ ಮನೆ ಬಿಟ್ಟು ನನ್ನ ನಂಬ್ಕೊಂಡ್ ಬಂದಿದ್ದಾರೆ. ಬಟ್ ಅಡಿಗೆ ಮಾಡೋದು ತಪ್ಪಿಲ್ಲಲ್ಲ. ಗಂಡ್ ಮಕ್ಳೇ ಮಾಡ್ಬೇಕು, ಹೆಣ್ಮಕ್ಳೇ ಮಾಡ್ಬೇಕು ಅಂತ ಏನಿಲ್ಲ. ನಮ್ಮ ಮನೇಲಿ ನಾವು ಮಾಡ್ಬೇಕು. ಊಟ ತಿಂದಿರೋ ಪ್ಲೇಟು ನಾವೇ ತೊಳಿಬೇಕು, ತಪ್ಪೇನಿದೆ. ಕೆಲವೊಬ್ರು ಕೆಲಸ ಮಾಡಲ್ಲ, ಅದು ತಪ್ಪದು. ಯಾಕಂದ್ರೆ ನಾವೇನ್ ಪಾಪ ಬರೋದೈ ಯಾಕೆ ಪ್ಲೇಟ್ ಇಕ್ತೀಯಾ ಆ ತರ. ಇವಾಗ ನಿಮ್ಮ ಮನೆಗೆ ಬರ್ತೀನಿ ನಾನು, ನಿಮ್ಮ ಮನೇಲಿ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಮಾಡ್ತೀರಾ ಅಲ್ವಾ. ನಂದೇ ಒಂದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಆ ಪ್ರೀತಿ ಬಡಿಸಿರಲ್ಲ ಅಷ್ಟು ಸಾಕೋದು. ತಿಂದ ತಕ್ಷಣ ಅಲ್ಲಿ ನಿಮ್ಮ ಮುಂದೆ ಹ್ಞೂ ಅಂತಾರೆ, ಆಚೆ ಹೋಗ್ಬಿಟ್ಟು ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಜನ ಈಗಲೂ ಇರ್ತಾರೆ ಅಲ್ವಾ. ಅದೆಲ್ಲ ಚೇಂಜಸ್ ಮಾಡ್ಕೋಬೇಕು. ಯಾಕಂದ್ರೆ ಇವಾಗ ನಿಮ್ ತರ ಅಡಿಗೆ ನಾನು ಮಾಡಕ್ಕಾಗಲ್ಲ, ನಂತರ ನೀವು ಮಾಡಕ್ಕಾಗಲ್ಲ. ನಿಮ್ಮ ಮನೆಗೆ ಬರುವಾಗ ನಿಮ್ ಕೈಲಿ ಏನಾಗುತ್ತೋ ಅದನ್ನ ಮಾಡಿ ನಾನು ಬಡಿಸ್ತೀರ. ನನ್ನ ಮನೆಗೆ ಬರುವಾಗ ನಾನು ಅದನ್ನ ಮಾಡಿ ಬಡಿಸ್ತೀನಿ. ಕೆಲವೊಬ್ರು ಚೇಂಜಸ್ ಇರುತ್ತೆ ಟೇಸ್ಟ್, ಅದೇ ಬೇಕು ಅಂದ್ರೆ ಆಗಲ್ಲ ಅಲ್ವಾ. ಅದು ಕರೆಕ್ಟೇ. ಸೊ
ಯಾವಾಗ ಡಿಸೈಡ್ ಮಾಡಿದ್ರಿ ನೀವು ಈ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಸಿಂಪಲ್ ರೆಸಿಪೀಸ್ ಅನ್ನ ಮಾಡಬೇಕು ಅಂತ? ಮೇಡಮ್ ಆಕ್ಚುಲಿ ಬಂದು ನಾನು ಓಪನ್ ಮಾಡಿ ಆಲ್ಮೋಸ್ಟ್ ಒಂದು 7 years ಆಯ್ತು ಶಾಪಲ್ಲಿ ಕೂತಿರೋವಾಗ. ಬಟ್ ಕುಕಿಂಗ್ ಅಂದ್ರೆ ಒಂದು 15 years ಇಂಟ್ರೆಸ್ಟ್ ಮಾಡ್ತಾ ಇದ್ದೆ. ಆಮೇಲೆ ಇನ್ಸ್ಟಾಗ್ರಾಮ್ ಓಪನ್ ಮಾಡೋಣ, ಸಣ್ಣ ಪುಟ್ಟ ವಿಡಿಯೋ ಮಾಡ್ತಾ ಇದ್ದೆ, ಸ್ಮಾಲ್ ವಿಡಿಯೋಸ್ ಹಾಗೆ ಮಾಡೋದು, ಅಂಗಡಿಯಲ್ಲಿ ಬಂದು ಕುತ್ಕೊಂಡು ಎಡಿಟ್ ಮಾಡೋದು, ಹಾಗೆ ಮಾಡ್ತಾ 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 ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಆಯ್ತು ನನಗೆ. ನಾಳೆ ಏನು ಡಿಶ್ ಮಾಡೋಣ, ನಾಳಿದ್ದೇನು ಡಿಶ್ ಮಾಡೋಣ, ಡಿಫ್ರೆಂಟಾಗಿ ಏನು ತೋರಿಸೋಣ, ವೆಜ್ ಆಗಲಿ ನಾನ್ ವೆಜ್ ಆಗಲಿ, ಈ ಥರ ತುಂಬ ಇಂಟ್ರೆಸ್ಟ್ ನನಗೆ ಕುಕಿಂಗಲ್ಲಿ. ಹಂಗೆ ಮಾಡ್ತಾ ಮಾಡ್ತಾ ಆಮೇಲೆ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕಲ್ಲಿ ಹಂಗೆ ಮಾಡಿಕೊಂಡು ಆಮೇಲೆ ಹಲವಾರು ಶೋಸ್ ಮಾಡಿದ್ದೀನಿ. ಹಾಗೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೆ. ಬಟ್ ಸಪೋರ್ಟ್ ಎಲ್ಲ ನಮ್ಮ ಎಲ್ಲ ಅಭಿಮಾನಿಗಳದ್ದು, ಅಬ್ಸಲ್ಯೂಟ್ಲಿ ಅವರೇ ಮೇನ್ ಇಂಪಾರ್ಟೆಂಟ್. ಅವರೇ ನಿಮ್ಮ ಕಮೆಂಟ್ ಸೆಕ್ಷನ್ ನಾನು ನೋಡ್ತಾ ಇದ್ರೆ ಅಭಿಮಾನಿಗಳು ಅಣ್ಣವ್ರು ಯಾವಾಗ್ಲೂ ಹೇಳ್ತಾ ಇದ್ರು ಅಭಿಮಾನಿಗಳೇ ದೇವ್ರು ಅಂತ. ಅದೇ ತರ ನಿಮ್ಮನ್ನ ಕೂಡ ಅದೇ ದರ್ಜಿನಲ್ಲಿ ಜನ ನೋಡ್ತಾ ಇದಾರೆ. ನೀವ್ ಮಾಡ್ತಿರೋದನ್ನ ಅವ್ರು ಟ್ರೈ ಮಾಡಿದಾಗ ಅವರಿಗೆ ಎಷ್ಟು ಖುಷಿ ಆಯ್ತು. ಅವರ ತಾಯಿಯ ಊಟ ಜ್ಞಾಪಕಕ್ಕೆ ಬಂತು, ಫ್ರೆಂಡ್ ಊಟ ಜ್ಞಾಪಕಕ್ಕೆ ಬಂತು, ಇವ್ರ ಮನೇಲಿ ಹೋದಾಗ ನಾನು ತಿಂದಾಗ ಇದೇ ತರ ಇತ್ತು ಅಂತ ಸಾಕಷ್ಟು ಕಮೆಂಟ್ಸ್ ನಾನು ಓದ್ತಾನೆ ಇರ್ತೀನಿ. ನೋಡ್ತಿರುವಾಗೆ ಒಂದ್ ಕಡೆ ತುಂಬಾನೇ ಖುಷಿ ಆಗುತ್ತೆ. ಬಟ್ ನೀವು ಹೇಳ್ದಂಗೆ ಬಟ್ಟೆ ಅಂಗಡಿ ಇಟ್ಕೊಂಡಿರೋರು, ಅಲ್ಲಿ ಕೆಲಸ ಮಾಡ್ತಿರೋದು ಜನರಲ್ ಆಗಿ ಅದೇ ಮೇನ್ ಆಗಿ ನಿಮ್ಮ ಕೆಲಸ ಅಂದ್ರೆ ಅದು ಬಟ್ಟೆ ಬಿಸ್ನೆಸ್ ಅಂದ್ರೇನೆ ಬಟ್ಟೆ ಮಾಡೋದು. ನಿಮ್ಗೆ ಯಾವತ್ತೂ ಯೋಚನೆ ಬರ್ಲಿಲ್ವಾ ಬಟ್ಟೆ ಬಗ್ಗೆನೇ ಏನಾದ್ರು ಒಂದು ಹೇಳ್ಬಹುದು, ನಿಮ್ಮ ಬಿಸ್ನೆಸ್ ಗೆ ಅದು ಇಂಪ್ರೂವ್ ಆಗ? ಮೇಡಮ್ ಬಟ್ಟೆ ಬಗ್ಗೆ ಬಂದು ಹೇಗೆ ಗೊತ್ತಾ, ಈಗ ಬಟ್ಟೆ ಬಂದು ಪ್ರತಿಯೊಬ್ರು ಬೇಕೇ ಬೇಕು ಸರಿ, ಅದ್ರ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ. ಈಗ ಹಲವಾರು ಆನ್ಲೈನ್ ಇದೆ, ಹಲವಾರು ಶಾಪಿಂಗ್ಸ್ ಇದೆ. ಇವಾಗ ಸೇಮ್ ಬ್ರ್ಯಾಂಡ್ ಅಲ್ಲಿ 1,000 ರೂಪಾಯಿ ಅಂದ್ರೆ ಅದೇ ಸೇಮ್ ಲೋಕಲ್ ಬ್ರ್ಯಾಂಡ್ 100 rupees ಮಾಡ್ತಾನೆ. ಬಿಸ್ನೆಸ್ ಆ ಥರ ಅಂತಲ್ಲ. ಫುಡ್ ಅನ್ನೋದೇನು ಗೊತ್ತಾ, ಸುಮಾರು ಜನ ಇದನ್ನ ನೋಡಿ ಕಲ್ತ್ಕೊಂತಾರೆ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನಾವು ಮಾಡುವಂತ ಅಡಿಗೆಗಳು, ರೆಸಿಪಿಗಳು, ಕೆಲವು ಸುಮಾರು ಹೆಣ್ಮಕ್ಳು ಖುಷಿಯಿಂದ ಮೆಸೇಜ್ ಮಾಡ್ತಾರೆ, ಸರ್ ನಾನು ಮದುವೆ ಮಾಡೋಕೆ ಮುಂಚೆ ನನಗೆ ಅಡಿಗೆ ಮಾಡೋಕೆ ಬಂದಿಲ್ಲ, ನಿಮ್ದು ನೋಡಿ ನಾನು ಕಲ್ತ್ಕೊಂಡು ಮದುವೆ ಮಾಡ್ಕೊಂಡಿದ್ದೆ, ತುಂಬಾ ಖುಷಿ ಅನ್ಸುತ್ತೆ. ನನ್ನನ್ನು ನೋಡಿ ಹೋಟ್ಲ್ ಓಪನ್ ಮಾಡಿದ್ದಾರೆ ಸುಮಾರು ಜನ. ಸರ್ ನೋಡ್ಕೊಂಡು ಹಾಗೆ ಟ್ರೈ ಮಾಡಿ ಸಣ್ಣ ಪುಟ್ಟ ಹೋಟೆಲ್ ಮಾಡಿದ್ದೀನಿ, ಬನ್ನಿ ಸರ್ ಒಂದ್ಸಲ. ನಾನು ಹೋಗ್ತೀನಿ ಪ್ರಮೋಷನ್ಸ್ ಹೊರಗಡೆ ಹೋಗೋವಾಗ. ನಾನು ಸ್ವಲ್ಪ ಈ ಮೊನ್ನೆ ಒಂದು ಮೈಸೂರಿಗೆ ಹೋಗಿದ್ದೆ, ಒಂದು 80 years ಅಜ್ಜಿ, 40 years ಇಂದ ಒಂದೇ ಜಾಗದಲ್ಲಿ 2 years ಅಲ್ಲಿ ಬರೀ ಇಡ್ಲಿ ದೋಸೆ ಮಾಡ್ತಾ ಇದ್ರು. ತುಂಬಾ ಖುಷಿ ಅನ್ಸುತ್ತೆ. ಅವ್ರು 80 years ಅಲ್ಲಿ ಬೆಳಗ್ಗೆ ಎದ್ದು ಅವ್ರು ಅಡಿಗೆ ಮಾಡಿ ಅವ್ರು ಈಗಲೂ ದುಡಿಬೇಕು, ತಿನ್ಬೇಕು ಅನ್ನೋ ಛಲ ಇದೆಯಲ್ಲ ಅಲ್ವಾ, ಅದು ಇಂಪಾರ್ಟೆಂಟ್. ನಿಮ್ಮ ಫಸ್ಟ್ ವಿಡಿಯೋ ಯಾವ್ದಾಗಿತ್ತು ಸರ್? ಫಸ್ಟ್ ಕುಕಿಂಗ್ ವಿಡಿಯೋ ಕುಕ್ ಮಾಡಿದ್ ಆಕ್ಚುಲಿ ಈ ಪ್ರಶ್ನೆ ಕೇಳ್ಬೇಕು. ಫಸ್ಟ್ ಕುಕಿಂಗ್ ಮಾಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿದ್ರ ಈ ರೆಸಿಪಿನ ನಾನು ಆನ್ಲೈನ್ ಹಾಕಬೇಕು ಅಂತ, ಅಥವಾ ಡಿಸೈಡ್ ಮಾಡಿ ಆಮೇಲೆ ಕುಕಿಂಗ್ ನ ಶುರು ಮಾಡಿದ್ರ ನೀವು? ಇಲ್ಲ, ಡಿಸೈಡ್ ಮಾಡಿ ಮಾಡಿದೆ. ಡಿಸೈಡ್ ಮಾಡಿ ಒಂದು ಅಡಿಗೆ ಮಾಡೋಣ ಅನ್ಕೊಂಡೆ. ನಾನು ಫಸ್ಟ್ ಮಾಡಿದ ಡಿಶ್ ಬಂದು ಚಿಕನ್ ಪೆಪ್ಪರ್ ಫ್ರೈ, ಫಸ್ಟ್ ಡಿಶ್ ಸರಿನಾ. ಆಮೇಲೆ ಬಂದು ಒಂದು 10 ಡಿಶ್ ಬಿಟ್ಟು ಬಾಳೆ ಎಲೆ ಲೀವ್ಸ್ ಅಲ್ಲಿ ಬಣ್ಣ ಇದು ಅಲ್ವಾ ಸರಿ. ಹಾಗೆ ಆವಾಗ ಮಾಡ್ತಾ 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 ಮೈಂಡಿಗೆ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತೀನಿ. ನಾಳೆ ಏನ್ ಮಾಡೋಣ, ನಾಳಿದ್ದು ಏನ್ ಮಾಡೋಣ, ಮತ್ತೆ ಏನ್ ಮಾಡೋಣ ಡಿಫ್ರೆಂಟ್ ಆಗಿ. ವೆಜ್ ಅಲ್ಲಿ ಏನ್ ಮಾಡೋಣ, ವೆಜ್ಜು ಸುಮಾರು ಜನ ಇದಾರಲ್ಲ, ವೆಜ್ಜು ಮಾಡ್ಬೇಕಲ್ವಾ. ಬಟ್ ನಮ್ದು ಒಂದು 10 ವಿಡಿಯೋ ನಾನ್ ವೆಜ್ ಅಂದ್ರೆ, ವೆಜ್ ಬಂದು ಒಂದು ಇಲ್ಲ 5-6 ಇದೆ. 5-6 ಇದೆ. ಸುಮಾರು ರೆಸಿಪೀಸ್ 2 minutes 1 minute. ಎಕ್ಸಾಕ್ಟ್ಲಿ. ಹೌದು. ನಾನು ಫಸ್ಟ್ ನಿಮ್ಮ ವಿಡಿಯೋನ ನೋಡಿದ್ದು ಕುಕಿಂಗ್ ಇಲ್ದೆ, ಏನದು ಫೈರ್ ಇಲ್ದೆ ಏನ್ ಮಾಡೋದು, ಸಡನ್ ಆಗಿ ಸ್ಟವ್ ಇಲ್ದಿದೆ, ಸ್ಟವ್ ಇಲ್ದೆ ಗ್ಯಾಸ್ ಇಲ್ದಿದೆ ಇಡ್ಲಿ ಮಾಡುವ ಚಟ್ನಿ ಮಾಡ್ಬೋದು. ಎಕ್ಸಾಕ್ಟ್ಲಿ. ತುಂಬಾ ಚೆನ್ನಾಗಿತ್ತು. ಅವಳತ್ತಲ್ಲಿ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಸುಮಾರು ಜನಕ್ಕೆ ಮಸಾಲ ಎಲ್ಲ ರುಬ್ಕೊಂಡು ಅಷ್ಟ ಟೈಮ್ ಇರಲ್ಲ. ಅಟ್ಲೀಸ್ಟ್ ಬಾಕ್ಸ್ ಲಂಚ್ ಬಾಕ್ಸ್ ಆಗುತ್ತಲ್ವಾ, ಬ್ರೇಕ್ಫಾಸ್ಟ್ ಆಗುತ್ತಲ್ವಾ, ಸಿಂಪಲ್. ಅಬ್ಸಲ್ಯೂಟ್ಲಿ. ಬಟ್ ಹೇಗೆ ಡಿಸೈಡ್ ಮಾಡ್ತೀರಾ ಸರ್ ಈ ರೆಸಿಪೀಸ್ ಎಲ್ಲ ನೀವು? ಮೇಡಮ್ ಅದು ಡಿಸೈಡ್ ಅಂದ್ರೆ ಆಲ್ಮೋಸ್ಟ್ ಇವಾಗ ಯೋಚನೆ ಮಾಡ್ತೀನಿ. ಇವಾಗ ಒಂದು ಅಡಿಗೆ ಮಾಡ್ತಾ ಇರ್ತೀನಲ್ಲ, ಆಲ್ಮೋಸ್ಟ್ ನಾನು ಒಂದು 5,000 ಅಡಿಗೆ ಮೇಲೆ ಮಾಡಿದ್ದೀನಿ, ಒಂದು 5,000 ಮೇಲೆ ಕುಕ್ ಮಾಡಿದ್ದೀನಿ. ಬಟ್ ಅದು ಡಿಫ್ರೆಂಟ್ ಯೋಚನೆ ಮಾಡ್ತೀನಿ. ಇವತ್ತು ಏನೋ ಒಂದು ಐಟಮ್ಸ್ ಇರೋವಾಗ ಈ ಐಟಮ್ಸ್ ಕೊಟ್ರೆ, ಇವಾಗ ಬೈ ಚಾನ್ಸ್ ನಾನೇ ಇಲ್ಲ ನಾವು ಶೋಗೆ ಹೋಗೋವಾಗ ಆ ಶೋ ಅಲ್ಲಿ ನಾನು ಅವ್ರಿಗೆ ಹೇಳೋದು, ನೀವು ಐಟಮ್ಸ್ ಏನಾನ ಕೊಡಿ ನಾನು ಅಡಿಗೆ ಮಾಡ್ತೀನಿ. ಚಾಲೆಂಜ್ ಅದು ಯಾವ ಶೋ ಆಗಿರ್ಬೋದು, ಅವ್ರಿಗೆ ಏನೇನು ಐಟಮ್ಸ್ ಕೊಡ್ಲಿ ನಾನು ಅಡಿಗೆ ಮಾಡ್ತೀನಿ. ಸರಿನಾ, ಮಾಡ್ಬೋದು ಅಲ್ವಾ. ಒಂದು ಟೊಮೊಟೊ ಇಲ್ಲ ಅಂದ್ರೆ ಅಡಿಗೆ ಮಾಡ್ಬೋದು ಅಲ್ವಾ. ಚಿಕನ್ ಇಲ್ದ್ರೆ ಚಿಕನ್ ಸಾರು ಮಾಡೋಣ, ಫಿಶ್ ಇಲ್ದ್ರೆ ಫಿಶ್ ಸಾರು ಮಾಡೋಣ, ಮೊಟ್ಟೆ ಇಲ್ದ್ರೆ ಆಮ್ಲೆಟ್ ಮಾಡೋಣ ಇದೆ. ವಾವ್, ಮೊಟ್ಟೆ ಇಲ್ದಿರ ಆಮ್ಲೆಟ್ ಹೆಂಗ್ ಮಾಡಿದ್ರಿ? ಮಾಡ್ಬೋದು ಮೇಡಮ್, ಯಾಕೆ ಮಾಡಕ್ಕಾಗಲ್ಲ. ಹೇಗೆ ಒಂದು ರೆಸಿಪಿ ಕೊಡಿ ನೋಡೋಣ. ಕಡ್ಲೆ ಹಿಟ್ಟಿದೆಯಲ್ಲ, ಕಡ್ಲೆ ಹಿಟ್ಟಲ್ಲಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಇದೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕಡ್ಲೆ ಹಿಟ್ಟಲ್ಲಿ ಕ್ಲೀನ್ ಆಗ್ಬಿಟ್ರೆ ಆಮ್ಲೆಟ್ ಮೆಥಡ್ ಬಂದ್ಬಿಡುತ್ತೆ. ವೆಜಿಟೇರಿಯನ್ ಆಮ್ಲೆಟ್ ಹಾಗಾದ್ರೆ. ವೆಜಿಟೇಬಲ್ ಆಮ್ಲೆಟ್ ಅದೇ ತರ. ಫಿಶ್ ಅಷ್ಟೇ, ಆಲ್ವಾರ್ ಇದೆ ಗೊತ್ತಾ, ಅದನ್ನ ಕ್ಲೀನ್ ಆಗಿ ಕಟ್ ಮಾಡಿ ತಗೊಂಡು ಅದನ್ನ ಕ್ಲೀನ್ ಆಗಿ ಮೀನ್ಸ್ ಆ ತರ ಇದು ಮಸಾಲೆ ಇಟ್ಟು ಅದಕ್ಕೆ ಹಾಕಿದ್ರೆ ಕ್ಲೀನ್ ಆಗಿ ಫಿಶ್ ತರ ಇರ್ತದೆ. ಆಕ್ಚುಲಿ ಬಾಳೆ ಇದನ್ನು ಬಾಳೆ ಅಲ್ಲ, ಈ ಆಲೂವರ್ ಬರುತ್ತಲ್ಲ ಅದು. ಅದನ್ನ ಫಿಶ್ ಕ್ಲೀನ್ ಪೀಸ್ ಮಾಡಿ ಮಾಡ್ಕೋಬಹುದು. ವೆಜ್ ನಾನ್ ವೆಜ್ ಅಲ್ಲೇ ಮಾಡ್ಬೇಕು ಅಂತ ಏನಿಲ್ಲ.
ಅಲ್ವಾ ಹೆಂಗ್ ಬೇಕಾದ್ರೆ ಮಾಡ್ಬೋದು. ಈಗ ಹೊರಗಡೆ ಔಟ್ಸೈಡ್ ಹೋಗೋವಾಗ ಜಸ್ಟ್ ಒಂದು ಈರುಳ್ಳಿ ಸ್ವಲ್ಪ ಸಣ್ಣ ಪುಟ್ಟ ಟೊಮೊಟೊ ಹಸಿ ಮೆಣಸಿಗೆ ಕಲ್ಲಿದ್ರೆ ಸಾಕು, ಅಲ್ಲೇ ಚಟ್ನಿ ಮಾಡ್ಬೋದು, ಹಂಗೆ ತಿನ್ಬೋದು. ಸೂಪರ್ ಸರ್. ನೀವು ಸಾಕಷ್ಟು ರಿಯಾಲಿಟಿ ಶೋಸ್ ಅಲ್ಲೂ ಕೂಡ ಹೋಗಿದ್ದೀರಾ. ಹೌದು ಮೇಡಮ್. ರಿಯಾಲಿಟಿ ಶೋ ಕುಕಿಂಗ್ಗೂ ನಿಮ್ಮ ಮನೆಯಲ್ಲಿ ಮಾಡೋ ಕುಕಿಂಗ್ಗೂ ಯಾವ ತರ ಡಿಫರೆನ್ಸ್ ಇರುತ್ತೆ? ಇಲ್ಲ ಎಲ್ಲ ಸೇಮ್ ಮೇಡಮ್. ಅಲ್ಲಿ ಬಂದಂದ್ರೆ ಶೋ ಅಲ್ಲಿ ಬಂದಿತ್ತು ಅಲ್ವಾ, ಶೋ ಅಲ್ಲಿ ಬಂದ್ಬಿಟ್ಟು ಟೈಮ್ ಇರುತ್ತೆ ಬಟ್ ಅಷ್ಟು ಬೇಗ ಮುಗಿಯುತ್ತೆ. ಬಟ್ ಮನೇಲಿ ಬಿಟ್ಟು ಹಂಗಲ್ಲ, ಪ್ರತಿಯೊಂದು ಕಟ್ ಮಾಡಿ ಇಟ್ಕೊಂಡು ನೀಟಾಗಿ ಒಂದೊಂದು ಐಟಮ್ಸ್ ಇಡೋವಾಗ ಈಗ ಸುಮಾರು ಜನ ಕಮೆಂಟ್ ಮಾಡ್ತಾರೆ ನನಗೇನಂತ, ನೀವು ಮಾಡಲ್ಲ ವೈಫೈ ಮಾಡೋದು, ಕೈ ಅವ್ರದೇ ಕಾಣಿಸೋದು ಅಂತ. ಸಪೋರ್ಟ್ ವೈಫ್ ಬೇಕೇ ಬೇಕಲ್ವಾ, ಸಪೋರ್ಟ್ ಇಲ್ಲಿ ಯಾವ ಕೆಲಸ ಆಗಲ್ಲ. ಈಗ ನಾನು ಬಂದು ಇವತ್ತು ಒಂದು ಡಿಶ್ ಮಾಡ್ಬೇಕಂತ ಆ ಡಿಶ್ ನ ಬಂದು ರೆಡಿ ಮಾಡ್ಕೊಂತೀನಿ, ರೆಡಿ ಮಾಡ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂತೀನಿ. ಅವ್ರ ಸಪೋರ್ಟ್ ಇರುತ್ತೆ, ಅವ್ರು ಹಾಕೋದು ತೆಗಿಯೋದು ಮಿಕ್ಸ್ ಮಾಡೋದು. ಈಗ ಕ್ಯಾಮ್ರಾ ಶೂಟ್ ಮಾಡೋದು ನಾನು, ಈಗ ಕ್ಯಾಮ್ರಾ ಅವ್ರ ಕೈ ಕೊಟ್ಟರೆ ಸ್ವಲ್ಪ ಶೇಕ್ ಮಾಡ್ತಾರೆ, ವಿಡಿಯೋ ಕರೆಕ್ಟಾಗಿ ಬರಲ್ಲ ಅಲ್ವಾ. ಅದರಿಂದ ಸ್ವಲ್ಪ ಒಂಚೂರು ನಾನು ಶೂಟ್ ಮಾಡೋದು ನಾನೇ, ಬಟ್ ರೆಸಿಪಿನೂ ನಂದೆ. ಬಟ್ ಅವರು ಚೆನ್ನಾಗಿ ಕುಕ್ ಮಾಡ್ತಾರೆ, ವೈಫ್ನು ಕುಕ್ ಮಾಡ್ತಾರೆ. ಸೊ ಅವರ ಫೇವರೇಟ್ ಡಿಶ್ ಅಂದ್ರೆ ಯಾವ್ದು ಅವ್ರು ಮಾಡೋದು? ಅವ್ರು ಜಾಸ್ತಿ ಅವ್ರು ವೆಜ್ ಸ್ವಲ್ಪ ಜಾಸ್ತಿ ಲವರ್. ಇಲ್ಲ ನಾನ್ ವೆಜ್ ತಿಂತಾರೆ ಬಟ್ ಅವ್ರು 1 ಪೀಸ್ 2 ಪೀಸ್ ತಿಂತಾರೆ. ಬಟ್ ನಮಗಂತೂ ಗುರುವಾರ ಒಂದಿನ ಬಿಟ್ಟು ಮಿಕ್ಕಿದ ದಿನ ಬೇಕೇ ಬೇಕು. ಏನೇನ ಇರ್ಲಿ ಎಲ್ಲೇನ ಹೋಗ್ಲಿ 1 ಪೀಸ್ ಬೇಕೇ ಬೇಕು, ತಿನ್ಲೇಬೇಕು. ಸೊ ಪ್ರತಿದಿನ ನಿಮ್ಮ ಮನೆಯಲ್ಲಿ ನಾನ್ ವೆಜ್ ಕುಕ್ ಮಾಡ್ತೀರಾ ನೀವು? ಹೌದು, ನಾನು ಅಡಿಗೆ ಮಾಡ್ತೀನಿ ಮೇಡಮ್. ಅಡಿಗೆ ಮಾಡಿ ಬೈ ಚಾನ್ಸ್ ನಮ್ಮ ಸುತ್ತಮುತ್ತ ಮನೆ ತಿರುವಾಗ ಬಡಿಸ್ತೀನಿ, ಜಾಸ್ತಿ ಮಿಕ್ ಹೋಗುತ್ತೆ ಆ ಥರ ಮಾಡ್ತೀನಿ. ನೆಕ್ಸ್ಟ್ ನಾನು ಹೊರಗಡೆ ಹೋಗೋವಾಗ ಯಾರಿಗೇ ಆಗಲಿ ರೋಡಲ್ಲಿ ಇರೋರಿಗೆ ನಾನು ಊಟ ಕೊಡಿಸ್ತೀನಿ. ಮೊನ್ನೆ ಒಂಚೂರು ಒಂದು 10 ಸೈಕಲ್ ಕೊಡಿಸ್ದೆ, ಸೈಕಲ್ ಒಂದು 10 ಸೈಕಲ್ ಪಾಪ ಬಡವರಿಗೆ. ಅದು ರೋಡಲ್ಲಿ ಹೋಗೋರ್ಗೆಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಬಡವ್ರ ಮಕ್ಕಳಿಗೆ, ಅದೇ ಥರ ಈ ಮನೆಗೆ ಹೋಗಿ ತೀರಾ ಇಂಥವ್ರಿಗೆ ಕೊಟ್ಟೆ ನಾನು. ಯಾಕಂದ್ರೆ ರೋಡಲ್ಲಿ ಹೋಗಿ ಕೊಟ್ರೆ ಅವ್ನು ತಗೊಂಡೋಗಿ ಮಾರ್ಕೊಂತಾನೆ, ಅದು ನಾವು ಯೂಸ್ ಏನು ಮತ್ತೆ ಕೊಟ್ಟು ನಾವು ಅಲ್ವಾ, ಅವ್ನು ಎತ್ಕೊಂಡು ಹೋಗ್ತಾನೆ, ಆ ಸೈಕಲ್ ಬೆಳೆ ಅವ್ನಿಗೆ ಗೊತ್ತಿರಲ್ಲ, ರೋಡಲ್ಲಿ ಮಾರ್ಕೊಂತಾನೆ, ಅವ್ನು ಹೋಗ್ತಾನೆ, ಅದು ಯೂಸ್ ಇಲ್ಲ ಅಲ್ವಾ. ಅಬ್ಸಲ್ಯೂಟ್ಲಿ. ಸಮಾಜ ಸೇವೆ ಅನ್ನೋದು ಸಾಕಷ್ಟು ಜನಕ್ಕೆ ಬರಲ್ಲ ಸರ್. ಅದು ಇನ್ಹೆರೆಂಟ್ ಆಗಿ ಜನಕ್ಕೆ ಬೇರೆಯವ್ರಿಗೆ ಏನಾದ್ರೂ ಒಂದು ಕೊಡ್ಬೇಕು ಅನ್ನೋ ಯೋಚನೆನೇ ಬರಲ್ಲ. ಅಂತದ್ರಲ್ಲಿ ನೀವು ಅಡಿಗೆ ಮಾಡಿ ಹೋಗಿ ಊಟ ಕೊಡ್ತೀರಾ, ನೀವೇನ್ ಸಂಪಾದನೆ ಮಾಡ್ತೀರಾ ಅದನ್ನಲ್ಲಿ ಪ್ರಾಫಿಟ್ ನ ಅವ್ರು ಕೊಡ್ತೀರಾ. ಎಲ್ಲಿಂದ ಶುರುವಾಯ್ತು ಥಾಟ್? ಇದು ಆಕ್ಚುಲಿ ಏನ್ ಗೊತ್ತಾ ಮೇಡಮ್, ಈಗ ನಾನು ಪ್ರಮೋಷನ್ ಹೋಗ್ತೀನಲ್ಲ, ನನಗೂ 100 ರೂಪಾಯಿ ಬರೋವಾಗ ನನಗೆ ಏನ್ ಬೇಕಾದ್ರೆ ಇಟ್ಕೊಂತೀನಿ, ಮಿಕ್ಕಿದ್ನ ಅಟ್ಲೀಸ್ಟ್ ನಾನು ಕೊಟ್ಟು ಬಂದೇ ಬರ್ತೀನಿ ನಾನು. ಯಾಕಂದ್ರೆ ಸಾಕು ನನಗೇನು ಬೇಕು, 3 ಹೊತ್ತು ಊಟ, ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ, ಇಷ್ಟೇ ಜೀವನ ಅಲ್ವಾ. ಇವತ್ತು ಬೆಳಗ್ಗೆ ಎದ್ದು ನಾವು ಬೆಳಗ್ಗೆಯಿಂದ ಸಂಜೆ ಗಂಟೆ ಏನು ಮಾಡಿದ್ವಿ ಅಂತ ಜ್ಞಾಪಕ ಇರುತ್ತೆ, ಕರೆಕ್ಟಾ? ಕೆಲವೊಬ್ರು ಅದೆಲ್ಲ ಯೋಚನೆ ಮಾಡಲ್ಲ, ನಾಳೆ ಏನು ಯೋಚನೆ ಮಾಡೋಣ ಅಂತ ಬರೀ ಯೋಚನೆದಲ್ಲೇ ನಿದ್ದೆ ಮಾಡ್ತಾರೆ. ಬೆಳಗ್ಗೆ ಎದ್ರೆ ಅವ್ರ ಯೋಚನೆ ಕನ್ಸಾಗುತ್ತೆ, ನೆನ್ಸಾಗುತ್ತೆ, ಇಲ್ಲಾಂದ್ರೆ ಕನ್ಸಾಗಿರುತ್ತೆ ಅಲ್ವಾ. ಅದರಿಂದ ಇವತ್ತಿನ ದಿನ ಹೇಗೆ ಹೋಯ್ತು, ಇವತ್ತಿನ ದಿನ ಏನ್ ಮಾಡಿದ್ವಿ, ಅದು ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಮ್ಮ ಜನ ಯಾರು ಯೋಚನೆ ಮಾಡಲ್ಲ. ನಾವೊಂದು 10 ವರ್ಷಕ್ಕೆ ಮಗನು ಬೇಕು, ಯಾರು ಅಲ್ವಾ, ಎಲ್ಲಾರು ಅವ್ರ ದುಡಿತಾರಲ್ವಾ. ಪ್ರತಿಯೊಂದು ಪ್ರಪಂಚ ಚೇಂಜ್ ಇದೆ. ಇರೋಕೊಂದು ಮನೆ ಇದ್ರೆ ಸಾಕು, ತಿನ್ನಕ್ಕೊಂದು ಊಟ ಇದ್ರೆ ಸಾಕು. ಆ ಮನೆ ಇದ್ರೆ ಊಟ ಅಂದ್ರೆ ಎಷ್ಟೋ ಜನ ಅಳಿತಾರೆ ಪಾಪ ಅಲ್ವಾ. ಭಗವಂತ ನಮಗೆ ಇಷ್ಟನ ಕೊಟ್ಟಿದ್ದಾನೆ, ಖುಷಿ ಪಡ್ಬೇಕಲ್ವಾ. ಇದ್ರಲ್ಲಿ ಹೋಗ್ಬಿಟ್ಟು ನನಗೇ ಬೇಕು ಅಂತ ಏನ್ ತಗೊಂಡೋಗ್ತೀವಿ ಮೇಡಮ್ ಅವರೇ. ಅದು ಕರೆಕ್ಟ್ ಸರ್. ರೀಸೆಂಟ್ ಆಗಿ ನೀವು ಹೇಳ್ದಂಗೆ ಮೈಸೂರಲ್ಲೂ ಹೋಗಿ ನೀವು ಸಾಕಷ್ಟು ಜನಕ್ಕೆ ಊಟ ಬಡಿಸಿ ಬಂದಿದ್ದೀರಾ. ನೀವೇ ಕುಕ್ ಮಾಡಿದ್ದ? ಮೇಡಮ್, ನಾವು ಚಂದ್ರು ಸರ್, ಜಾನವಿ ಮೇಡಮ್ ಎಲ್ಲ ಒಂದು ಹೋಗಿದ್ವಿ ಟೀಮ್, ರುಚಿ ಮೆಸ್ ಮೈಸೂರು ಕಿಶೋರ್ ಅಂದ್ಬಿಟ್ಟು ನಾವೆಲ್ಲ ಒಂದು 5 ಜನ ಹೋಗಿ ಅಲ್ಲಿ ಅಡಿಗೆ ಮಾಡಿ ಸುಮಾರು ಜನ ಬಡಿಸಿದ್ವಿ. ಆಮೇಲೆ ಅನಾಥಾಶ್ರಮಕ್ಕೆ ಬಂದ್ಬಿಟ್ಟು ನನ್ನ ಬರ್ಡೇ ದಿನ ಇಡ್ಲಿನೂ ಚಿಕನ್ ಚಾಪ್ಸ್ ಒಂದು 200 ಜನಕ್ಕೆ ಲಾಸ್ಟ್ ವೀಕ್ ಹೋಗಿ ನಾನು ನಮ್ಮ ಫ್ರೆಂಡ್ ರುಚಿ ಮೆಸ್ ಕಿಶೋರ್ ರುಚಿ ಮೆಸ್ ಸಂತೋಷ್ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಹೋಗಿ ಅಲ್ಲಿ ಮಾಡಿದ್ವಿ. ಆಮೇಲೆ ಹೊರಗಡೆ ನಾನು ಸುಮಾರು ಜನಕ್ಕೆ ಈ ಥರ ರೋಡಲ್ಲಿ ಹೋಗೋವಾಗ ಯಾರನ್ನ ವಯಸ್ಸಾದವ್ರು ಇದ್ರೆ ಗಾಡಿ ನಿಲ್ಲಿಸಿ ಊಟ ಕೊಡ್ಸಿ ಹೋಗ್ತೀನಿ ನಾನು. ಊಟ ಕೊಡ್ಸಿ ಇದೊಂದು ಎಲ್ಲರೂ ಮಾಡ್ಲೇಬೇಕು. ಯಾರಾದ್ರೂ ಬಂದು ಭಿಕ್ಷೆ ಕೇಳ್ತಿರುವಾಗ ಅವ್ರಿಗೆ ದುಡ್ಡು ಕೊಡೋದಕ್ಕಿಂತ ಕೇಳಿ ಏನು ಬೇಕು ಅಂತ ಅದನ್ನ ಕೊಡಿಸಿ ಅವರ ಜೀವನವನ್ನ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಒಂಥರ ತೃಪ್ತಿ ಆಗುತ್ತೆ. ಹೌದಪ್ಪ, ನಾವು ಬರೀ ದುಡ್ಡನ್ನ ಕೊಟ್ಟು ವೇಸ್ಟ್ ಮಾಡಿಲ್ಲ, ನಾವು ಕೂಡ ಅವ್ರ ಹೊಟ್ಟೆ ತುಂಬಿಸಿದ್ದಾಯ್ತು ಅನ್ನೋ ಆ ಆಶೀರ್ವಾದ ನಮಗ್ ಬರ್ಬೋದು ಅನ್ನೋ ಯೋಚನೆ ಆದ್ರೂ ನಮ್ ತಲೆನಲ್ಲಿ ಬರಲ್ಲ ಮೇಡಮ್. ಐಫೈ ಕಾರಲ್ಲಿ ಹೋಗ್ತಾರೆ, AC ಹಾಕೊಂತಾರೆ, ಕೆಲವ್ರು ಬಂದು ತಟ್ಟೋದ್ರೆ ನಿಂಗೆ ನೋಡಲ್ಲ ಸೈನಾ. ಯಾವತ್ತು ಭಗವಂತ ಪ್ರತಿಯೊಬ್ರು ಕೊಡ್ತಾನೆ, ಈಗ ತಗೊಳ್ಳೋದಲ್ಲ, ಈಗೂ ಮಾಡ್ಬೇಕು ನಾವು. 2 ಥರ ಇದ್ರೆ ಜೀವನ ಹೋಗೋದು, ಕರೆಕ್ಟಾ? ಇವಾಗ ನಮ್ಮ ಮಕ್ಳಿಗೆ ನಾವು 3 ಹೊತ್ತು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಎಷ್ಟೋ ಮಕ್ಳು ಊಟ ಮಾಡಲ್ಲ, ಪರವಾಗಿಲ್ಲ, 1 ಹೊತ್ತು ಉಪವಾಸ ಇರ್ಲಿ, ನಮ್ಮ ಮಕ್ಳು ಉಪವಾಸ ಇರ್ಲಿ, ಒಂದಿನ ತಪ್ಪಿಲ್ಲ. ಎಷ್ಟೋ ಜನ ಊಟ ಇಲ್ಲ ಅಂತಾರು ಕೊಡಿ. ವೇಸ್ಟ್ ಖರ್ಚು ಹೊರಗಡೆ ಹೋಗಿ ಎಷ್ಟೋ ಮಾಡ್ತೀರಾ, ಬಟ್ಟೆ ತಗೊಂತೀರಾ, ಒಂದು 8ನೇ ಟೈಮ್ ಹೋಗ್ತೀರಾ,
ಒಂದು ಪಾರ್ಟಿ ಮಾಡ್ತೀರಾ, ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ, ಸ್ವಲ್ಪನ ಕೂಡಿಕಿ ನಿಮ್ ಕೈಲಿ ಆದಷ್ಟು ನೀವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಯಾರು ಕೇಳಲ್ಲ. ಇಲ್ಲ ಅಟ್ಲೀಸ್ಟ್ ಅವ್ರು ಊಟ ಕೊಡ್ಸೋ, ನನಗೆ ಅನ್ನ ಸಾಂಬಾರೇ ಕೊಡ್ಸು, ಬಿರಿಯಾನಿ ಕೊಡ್ಸು ಕೇಳಲ್ಲ. ಅವ್ನಿಗೆ ರೋಡಲ್ಲಿ ಹೋಗೋ 2 ಇಡ್ಲಿ ಕೊಡ್ಸೋನ್ ಖುಷಿ ಅಲ್ವಾ? ಅವ್ರೇನು ಎಕ್ಸ್ಪೆಕ್ಟ್ ಮಾಡಲ್ವಲ್ಲ, ಅವ್ರಿಗೇನು ಹೊಟ್ಟೆ ತುಂಬಬೇಕು. ನಾವ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಇವತ್ತು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ನಾಳೆ ಏನ್ ತಿನ್ಬೇಕು ಚೂಸ್ ಮಾಡ್ತೀವಿ. ಅವ್ರು ಚೂಸ್ ಮಾಡ್ತಾರ? ಅವ್ರಿಗೇನು ಗೊತ್ತಾ? ಇಡ್ಲಿ ಕೊಟ್ರು ಓಕೆ, ಸಾಂಬಾರ್ ಕೊಟ್ರು ಓಕೆ, ಏನ್ ಕೊಟ್ರು ತಿನ್ಕೊಂತಾರ ಪಾಪ. ಆಮೇಲೆ ಇನ್ನೊಂದು ಮೇಡಮ್, ಈ ಹೋಟೆಲ್ ಇದೆಯಲ್ಲ, ಈ ಹೋಟೆಲ್ ಅವ್ರು ಕೇಳ್ಕೊಳ್ಳೋದು ಒಂದೇ ಒಂದು ಮಾತು, ನಾನು ನೈಟಲ್ಲಿ ಅನ್ನ ಮೇಕವಾಗ ನೀವು ಬಿಸ್ನೆಸ್ ಟೈಮಲ್ಲಿ ಬಿಸ್ನೆಸ್ ಮಾಡಿ ತಪ್ಪಿಲ್ಲ ಸೈನಾ, ನಿಮ್ಮ ಬಿಸ್ನೆಸ್ ಟೈಮಲ್ಲಿ ನೀವು ಬಿಸ್ನೆಸ್ ಮಾಡ್ಬೋದು, ಅದಿಲ್ಲ. ನೈಟಲ್ಲಿ ಅನ್ನ ಸಾಂಬಾರ್ ಈ ಥರ ಮಿಕ್ಕಿರೋವಾಗ ರೋಡಲ್ಲಿ ಅನ್ನ ಎತ್ಕೊಂಡೋಗಿ ಸ್ವಲ್ಪ ಮಲಗಿರೋರಿಗೆ ಸ್ವಲ್ಪ ಕೊಟ್ಟೋಗಿ, ನಾನು ಅದನ್ನು ಕೇಳ್ಕೊಳ್ಳೋದು ಅವ್ರಿಗೆ. ಸಾಕಷ್ಟು ಜನ ಯಾಕೆ ಮಾಡಲ್ಲ ಅಂದ್ರೆ ಪ್ರಾಬ್ಲಮ್ ಆಗಬಹುದು ಅಂತ. ಅವರು ಎಲ್ಲಾದ್ರೂ ಬಿಸಾಕದಾಗಿರ್ಬೋದು, ಬಟ್ ಏನಾದ್ರೂ ಇಶ್ಯೂಸ್ ಆಯ್ತು ಅಂದ್ರೆ ಅವ್ರ ಹಿಂದೆ ಬರೋದಾಗಿರ್ಬೋದು. ಆ ಯೋಚನೆ ಅನ್ನೋದು ಮೇಡಮ್ ಯೋಚನೆ ಅಂತ ಅಲ್ಲ ಮೇಡಮ್, ಒಂದು ಇಬ್ಬರು ಹುಡುಗರು ಕೆಲಸ ಮಾಡೋ ಹುಡುಗರು ಇದ್ದೇ ಇರ್ತಾರೆ, ಅಕ್ಕಪಕ್ಕದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಇರ್ತಾರೆ ಅಲ್ವಾ, ಸ್ವಲ್ಪ ಮಿಕ್ಕಿರೋ ಕೊಟ್ಬೋದಲ್ಲ. ಅಂದ್ರೆ ಡಸ್ಟ್ಬಿನ್ ಆದ್ರೆ ಯೂಸ್ ಇಲ್ವಲ್ಲ, ಅದಲ್ವಾ. ಆಮೇಲೆ ಇದು ಹೋಗಿ ಈ ಹೋಟೆಲ್ಸ್ ಅಲ್ಲಿ ಈ ಬಫೆ ಸಿಸ್ಟಮ್ ಮಾಡಿರ್ತಾರಲ್ಲ, ಎಷ್ಟು ಬೇಕೋ ಅಷ್ಟು ತಟ್ಟೆನಲ್ಲಿ ಹಾಕೊಳ್ಳೋದೇ ಇಲ್ಲ ಅಂತಾರೆ ಜನ. ಅದು ಇಲ್ಲ, ಕಣ್ಣು ಬೇಕು ಅಂತ, ಬಾಯಿ ಬೇಡ ಬೇಡ ಅಂತ. ಕರೆಕ್ಟಾ? ಹೌದು. ನಾನು ಕೂಡ ಇದನ್ನ ಸುಮಾರು ನೋಡಿದೀನಿ, ಮದ್ವೆಗಳಲ್ಲಾಗಿರ್ಬೋದು ಅಥವಾ ರೆಸ್ಟೋರೆಂಟ್ಸ್ ಬುಫೆ ಸಿಸ್ಟಮ್ ಎಲ್ಲೆಲ್ಲಿದೆಯೋ, ತಟ್ಟೆ ತುಂಬಾ ತುಂಬಿಸ್ಕೊಂಡ್ ಬರ್ತಾರೆ ಜನ. ಮನುಷ್ಯನಿಗೆ ಎಷ್ಟು ಬೇಕೋ, ಹೊಟ್ಟೆ ನೀವು ಇಷ್ಟೇನು ಸ್ವಲ್ಪ ಇಷ್ಟು ತಗೊಳ್ಳಿ, ಇದೇ ಇಷ್ಟು ಹಾಕೊಂಡ್ ಬಂದ್ಬಿಟ್ರೆ ಎಷ್ಟು ವೇಸ್ಟ್. ಈಗ ಕಣ್ಮುಂದೆ ಬಫೆ ಅಂತ ಗೊತ್ತಿರುತ್ತೆ, ಎಷ್ಟೊತ್ತು ಕುತ್ಕೊಂಡು ತಗೊಂಡ್ ತಿನ್ಬೋದು. ಅವ್ರು ಯಾರು ಇನ್ನು ಕೇಳಲ್ಲ, ನಾಚಿಕೆನೂ ಪಡೋ ಅವಶ್ಯಕತೆ ಇಲ್ಲ. ನಿಮಗೆ ಏನ್ ಬೇಕು ತಗೊಳ್ಳಿ, ತಟ್ಟೆ ತುಂಬಾ ಹಾಕೊಳ್ಳೋದು, ಕೊನೆಗೆ ತಿನ್ನಲ್ಲ, ಡಸ್ಟ್ಬಿನ್ಗೆ ಹಾಕೋದು, ಇದೆಲ್ಲ ಮಾಡಬಾರ್ದು ಅಲ್ವಾ? ಇದೆಲ್ಲ ಒಂದು ತುಂಬಾ ಇದು ಭಾರಿ ತಪ್ಪಿದು. ಯಾಕಂದ್ರೆ ಲೈಫಲ್ಲಿ ಒಂದು ಊಟ ಅಲ್ಲದೆ ಎಷ್ಟೋ ಜನ ಅಳಿತಾರೆ ಅಲ್ವಾ. ನಾವೇನು ಮನುಷ್ಯ ಯಾರು ಶಾಶ್ವತ ಇಲ್ಲ ಮೇಡಮ್ ಅಲ್ವಾ. ಇವಾಗ ಮನುಷ್ಯ ಇದ್ರೆ ಇವಾಗ ನಾನು ಇರೋ ಗಂಟೆ ನೆನ್ಸ್ಕೊಂತಾರೆ, ಹೋದ್ಮೇಲೆ 3 ದಿನ, ಅದೇನೋ ಕರೆಕ್ಟ್, 3 ದಿನ ಇಷ್ಟೇ ಮೆಮೊರಿ, ಇನ್ನೇನು ಮೆಮೊರಿ ನಿಮ್ಗೆ ಸಿಗಲ್ಲ. ಇಲ್ಲ ನಮ್ಗೇನು ಕ್ರೀಟ ಮಾಡ್ಕ ಏನಿಲ್ಲ ಅಲ್ವಾ. ಮನೆಯವ್ರಾಗ್ಬೋದು, ತಂದೆ ತಾಯಿ ಆಗ್ಬೋದು, ಅಥವಾ ಮಕ್ಕಳಾಗ್ಬೋದು, ಲೈಫ್ ಪಾರ್ಟ್ನರ್ ಆಗ್ಬೋದು, ಯಾರೇ ಆಗ್ಲಿ, ಹೋದ್ಮೇಲೆ 3 ದಿನ ಇಲ್ಲ 1 ವಾರ ಫೀಲಿಂಗ್ ಅಷ್ಟೇ. ಆಮೇಲೆ ಅವ್ರ ಲೈಫ್ ಮುಂದಕ್ಕೆ ಹೋಗ್ಬೇಕಲ್ವಾ, ಅಷ್ಟೇ ಮರ್ತು ಅವ್ರ ಕೆಲಸ ಮಾಡ್ತಾ ಇರ್ಬೇಕಷ್ಟೇ. ಅವರು ನನ್ನೇ ಯೋಚನೆ ಮಾಡಿ ಕೂತ್ಕೊಂಡ್ರೆ ಸಿಗುತ್ತೆ ಅವ್ರಿಗೆ, ಯಾರು ಸಿಗಲ್ಲ. ಅದರಿಂದ ಲೈಫಲ್ಲಿ ನಾನು ಹೇಳೋದು ಪ್ರತಿಯೊಬ್ಬರಿಗೂ, ಈಗ ಕೆಲವು ಡ್ರೈವರ್ಸು ಪಾಪ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿ ನೈಟಲ್ಲಿ ಹಗಲು ರಾತ್ರಿ ಕಷ್ಟ ಪಡ್ಬೇಕು ಅಂತ ಮಾಡ್ಕೊಂತಾರೆ. ಬಟ್ ದಯವಿಟ್ಟು ಅಂತವ್ರನ್ನ ಹೇಳೋದು, ನಿದ್ದೆ ಕೆಡ್ಸ್ಕೊಂಡು ಮಾಡಕ್ ಹೋಗ್ಬೇಡಿ. ಅಲ್ಲ, ಕಷ್ಟ ಇದೆ, ಭಗವಂತ ಪ್ರತಿಯೊಬ್ರು ಕಷ್ಟ ಕೊಟ್ಟಿರ್ತಾನೆ. ಬಟ್ ಕಷ್ಟ ನೀವು ದುಡಿಯೋದ್ರಿಂದ ನಿಮ್ ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಇದೆ, ನೈಟಲ್ಲಿ ನಿದ್ದೆ ಕೆಡ್ಸ್ಕೊಂಡು ಓಡಿಸೋದು, ಪಾಪ ಬೆಳಗ್ಗೆ ನಿದ್ದೆ ಇರಲ್ಲ ಅಲ್ವಾ. ಇವಾಗ ಅವರೆಲ್ಲ ಇರೋದ್ರಿಂದಾನೇ ನಾವಲ್ಲಿ ಇಷ್ಟು ಖುಷಿಯಾಗಿರೋದು. ಈ BBMP ಕೆಲಸ ಮಾಡೋರು ಸರಿ, ನಾವು ಕಂಡ್ರೆ ಕೆಲವೊಬ್ರು ಅಂತಾರೆ, ಯಾಕೆ ಏನು ಅವರೆಲ್ಲ ಕೆಲಸ ಮಾಡೋತ ನಾವು ಖುಷಿಯಾಗಿರೋದು, ಇಲ್ಲಿ ಟಿಪ್ ಟಾಪ್ ಆಗಿರೋದು. ಅವ್ರು ಮಾಡಿಲ್ಲ ಅಂದ್ರೆ ನಾವೇ ಕಸ ಕುಡಿಸ್ಬೇಕಾ, ನಾವೇ ತೆಗಿಬೇಕಾ, ಎಲ್ಲ ಕೆಲಸ ಮಾಡ್ಬೇಕಾ? ಅದೇನ್ ತಪ್ಪಿದೆ? ನಮ್ ಕೆಲಸ ನಾವ್ ಮಾಡೋನ್ ತಪ್ಪಿದೆ? ಅದನ್ನ ನಾನು ಹೇಳ್ಕೊಡೋದು ಪ್ರತಿಯೊಬ್ಬರಿಗೂ ಒಂದೇ ಮಾತು, ನಿಮ್ ಕೈಲಿ ಆದಷ್ಟು ಸಹಾಯ ನೀವು ಏನ್ ಕೊಡಿಸಿದ್ರೆ ಕೊಡ್ಸಿ. ಶ್ರೀಮಂತರೇ ಮಾಡ್ಬೇಕು ಅಂತ ಏನಿಲ್ಲ. ನೀವು ತಿಂಗಳಿಗೆ ಒಂದು 10,000 ಸಂಬಳ ತಗೊಂತೀರಾ, ಒಂದು 100 ರೂಪಾಯಿಗೆ ಒಂದು ಇಡ್ಲಿ, ಒಂದು 2 ಪ್ಯಾಕೆಟ್ ಇಡ್ಲಿ ಯಾರ್ಗಣ ಒಬ್ರಿಗೆ ಕೊಡಿ ಸಾಕು ಅಲ್ವಾ. ಇರೋನು ಇಷ್ಟು ಕೊಡ್ಬೋದು, ನಮ್ಮಂತವ್ರು ಇಷ್ಟು ಕೊಡೋಣ ಅಟ್ಲೀಸ್ಟ್ ಕೊಡೋದು ಅದು ಮಾಡ್ಕೋಬೇಕು. ಅದೊಂದು ಪ್ರತಿಯೊಬ್ಬರು ಅದು ಮಾಡ್ಕೊಂಡ್ರೆ ಜೀವನ ಸೀರಿಯಸ್ಲಿ ಜೀವನ ಎಲ್ಲೂ ಇರುತ್ತೆ. ಮನೇಲಿರೋ ತಂದೆ ತಾನೇ ಯೋಚನೆ ಮಾಡಲ್ಲ ಇವರು. ದೇವಸ್ಥಾನಕ್ಕೆ ಹೋದೆ, ನನ್ನಲ್ಲಿ 500 ಹಾಕ್ದೆ, ದೇವಸ್ಥಾನ ಉಂಡಿ ಒಂದು 1,00,000 ಹಾಕ್ದೆ, ಅಲ್ಲಿ ದೇವ್ರಿಗೆ ನಾನು ಪೂಜೆ ಮಾಡಿಸ್ದೆ, ದೇವ್ರಿಗೆ ಅಲಂಕಾರ ಮಾಡಿಸ್ದೆ. ಮನೇಲಿರೋ ತಾಯಿಗೆ ಊಟ ಹಾಕಲ್ಲ ಅಲ್ವಾ. ಫಸ್ಟ್ ಮನೆ ದೇವ್ರು ಯಾರು ನಮ್ಗೆ? ತಂದೆ ತಾಯಿನೇ ಅಲ್ವಾ. ಆ ತಂದೆ ತಾಯಿನೇ ಯೋಚನೆ ಮಾಡಲ್ಲ. ಅದೇ ತಂದೆ ತಾಯಿ ನಮ್ಮನ್ನ ಬೆಳೆಸೋವಾಗ ನಮ್ಮ ಮಗ ಇದೇ ತಿನ್ಬೇಕು, ನೆಗಡಿ ಆಗುತ್ತೆ, ಜ್ವರ ಆಗುತ್ತೆ ಅಂತ ಪ್ರತಿಯೊಂದು ಯೋಚನೆ ಮಾಡಿ ತಿನ್ನಿಸ್ತಾ ಇದ್ರು. ಈಗ ನಾವು ದೊಡ್ಡವರಾಗಿದ್ದೀವಿ, ಅವ್ರ ವಯಸ್ಸಾಗಿದೆ ಅಲ್ವಾ. ನಾವು ಅಡಿಗೆ ಮಾಡೋವಾಗ, ಅಮ್ಮ ನಿನ್ಗೇನ್ ಬೇಕಮ್ಮ, ನಿನ್ಗೇನ್ ಬೇಕಮ್ಮ, ಇವತ್ತೇನ್ ತಿಂತೀಯ, ನಾ ಮಾಡ್ಕೊಡ್ತೀನಿ, ನಾಳೆ ಏನ್ ತಿಂತೀಯ ಕೇಳಿ ಬಡಿಸಿ. ಅವಾಗ ನೀವು ಚೆನ್ನಾಗಿರುತ್ತೆ, ನಿಮ್ ಜೀವನಾನು ಚೆನ್ನಾಗಿರುತ್ತೆ ಅಲ್ವಾ. ಜಗತ್ತಲ್ಲಿ ಎಷ್ಟೇ ದೇವಸ್ಥಾನಕ್ಕೆ ಹೋಗ್ಬೋದು, ಆದ್ರೆ ಮನೆಯಲ್ಲಿ ಇರೋದೇ ದೇವರು ಅಲ್ವಾ. ಇದೆಲ್ಲ ಸ್ವಲ್ಪ ಚೇಂಜ್ ಮಾಡ್ಬೇಕು ಮೇಡಮ್. ಯಾಕಂದ್ರೆ ವಯಸ್ಸಾದ ಎತ್ಕೊಂಡು ಹೋಗೋದು, ವಯಸ್ಸಾದವ್ರಿಗೆ ಕೇರ್ ಮಾಡಲ್ಲ. ಏನ್ 70 ವರ್ಷ ಇಲ್ಲಿ, 80 ವರ್ಷ ಇಲ್ಲಿ, 90 ಅವರು ಮನುಷ್ಯರ್ತಾನೆ. ಹೋದ್ರೆ ಸಿಗ್ತಾರ, ರಿಟರ್ನ್ ವಾಪಸ್ ಸಿಗ್ತಾರ ಹೇಳಿ?
ಅಲ್ಲ ತಂದೆ ತಾಯಿ ಯಾರ್ಯಾರಿಗೆ ಇರಲ್ವೋ ಮತ್ತೆ? ಅವ್ರು ಕೇಳಿ ದುಃಖ ಏನು ಅಂತ ದುಃಖನ ಅವ್ರಿಗೆ ಬಿಟ್ಟು. ಗೊತ್ತಾಗುತ್ತೆ. ಪ್ರತಿ ಸಲ ಅವ್ರ ತೀರೋಗಿದ್ದ ದಿನ ನಾವು ತಿಥಿ ಮಾಡ್ತಿರುವಾಗ, ಅವ್ರ ಬರ್ತಡೇ ದಿನ ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇರುವಾಗ, ಆನಿವರ್ಸರಿ ದಿನ ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇರುವಾಗ ಅವಾಗ ಯೋಚನೆ ಬರುತ್ತೆ ನಂಗೆ, ಛೇ ನಮ್ ತಂದೆಗೆ ಹಿಂಗ್ ಮಾಡ್ಬೇಕು, ಹೀಗೆಲ್ಲಾ ಮಾಡ್ಬೋದಿತ್ತು, ಇಲ್ಲೆಲ್ಲಾ ಕರ್ಕೊಂಡು ಹೋಗ್ಬೋದಿತ್ತು, ಏನೆಲ್ಲಾ ಮಾಡ್ಬೋದಿತ್ತು ಅಂತ. ಇಲ್ದಿರೋರಿಗೆ ಕೇಳಿದಾಗ ಅವ್ರು ಗೊತ್ತಾಗುತ್ತೆ. ಇರೋರನ್ನ ಯಾಕೆ ಈ ತರ ಇಲ್ ಟ್ರೀಟ್ ಮಾಡ್ತಾರೋ. ಇಲ್ಲ ಮೇಡಮ್, ಅದೇ ಹೇಳ್ದಲ್ಲ, ನನ್ಗೆ ಗೊತ್ತಿರೋ ಪ್ರಕಾರನೇ ತಂದೆ ತಾಯಿ ಇರೋವಾಗ ಊಟ ಹಾಕಲ್ಲ. ಸತ್ ಮೇಲೆ ನಾನು ಅಲ್ಲಿ ಹೋಗ್ಬಿಟ್ಟು ಸಮಾಧಿ ಮಾಡಿದೆ, ಒಂದು ಲಕ್ಷ ಆಯ್ತು, ಹೂಣವ್ರು ಹಾಕಿದ್ದೀನಿ, ಒಂದು 20,000 ಆಯ್ತು, ಏನ್ ಪ್ರಯೋಜನ? ಏನ್ ಪ್ರಯೋಜನ? ಏನ್ ಯೂಸ್ ಏನಿದೆ? ನಾನು ಹೇಳೋದು ಇಷ್ಟೇ, ನಿಮ್ ತಂದೆ ತಾಯಿ ನೋಡ್ಕೊಳ್ಳಿ ಚೆನ್ನಾಗಿ, ನಿಮ್ ಜೀವನನೂ ಚೆನ್ನಾಗಿತ್ತು, ನೀವು ಚೆನ್ನಾಗಿದ್ದೀರಾ. ಕರೆಕ್ಟಾ? ಜಗತ್ತಲ್ಲಿ ಎಷ್ಟೇ ದೇವಸ್ಥಾನಕ್ಕೆ ಹೋಗ್ಬೋದು, ಎಷ್ಟೇ ದೇವಸ್ಥಾನ ಪೂಜೆ ಮಾಡ್ಬೋದು, ಅದ ನಿಮ್ಮ ಮನೆ ದೇವರು ನಿಮ್ ತಾಯಿ ಕಣ್ರಿ. ನಿಮ್ ತಾಯಿ ಆಶೀರ್ವಾದ ಇದ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನ ನಾವು ಅಲ್ವಾ, ನಾವು ಒಂದು ಹಿಂದೂ ದೇವಸ್ಥಾನ ಹೋಗ್ಲೇಬೇಕು, ನಮ್ಮ ಪೂಜೆ ಅಲ್ವಾ ಮನ್ಸಲ್ಲಿದೆ. ಬಟ್ ಅಲ್ಲೋಗಿ ಹಾಕೋಕ್ಕಿಂತ ಸ್ವಲ್ಪ ಅಲ್ಲಿ ಸಣ್ಣ ಪುಟ್ಟ ಹೆಲ್ಪ್ ಮಾಡಿ. ಅಲ್ಲೇ ಭಿಕ್ಷುಕರು ಆಚೆ ನಿಂತಿರ್ತಾರೆ, ಅವ್ರಿಗೆ ಕೂತಿದ್ದಾರೆ, ಕೊಡಿ ಏನೋ ಒಂದು ರೂಪದಲ್ಲಿ. ಅದೇ ದೇವ್ರ ರೂಪ ಇರ್ಬೋದು, ನಮ್ಗೇನ್ ಗೊತ್ತಾಗುತ್ತೆ ಅಲ್ವಾ? ಅಲ್ಲಿ ಕೂತಿರೋದು ದೇವರಾಗಿರ್ಬೋದು ಅಲ್ವಾ? ಇದನ್ನೆಲ್ಲ ಸ್ವಲ್ಪ ಒಂಚೂರು, ಯಾಕಂದ್ರೆ ಲೈಫಲ್ಲಿ ಅಷ್ಟೇ ಮಾಡಮರ, ಏನು ಹೊತ್ಕೊಂಡವಲ್ಲ. ಲೈಫಲ್ಲಿ ಇರೋಷ್ಟು ದಿನ ಯಾವತ್ತು ಮನುಷ್ಯನಿಗೆ ಬೇಕಾಯ್ದು ಮೂರೇ, ಅವ್ರು ಆಗಿದ್ದಾರೆ, ಇವ್ರು ಹೀಗಿದ್ದಾರೆ, ಅವ್ರು ಹೆಂಗಿದ್ದಾರೆ. ನೋಡಿ, ನನ್ನಿಂದನೇ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಜನ ನನಗಿಂತ ಅಷ್ಟು ಸ್ಥಾನ ಮೇಲಿದ್ರು, ಈಗಲೂ ಅವ್ರು ಅಲ್ಲೇ ಇದ್ದಾರೆ, ಅಲ್ಲೇ ಇದ್ದಾರೆ. ರೀಸನ್ ಏನ್ ಗೊತ್ತಾ? ಒಂದು ಮನ್ಸು ಚೆನ್ನಾಗಿರ್ಬೇಕು, ಎರಡನೇದು ನಾವ್ ಏನ್ ಮಾಡ್ತೀವಿ ಅಂತ ಚೆನ್ನಾಗಿರ್ಬೇಕು. ಇವಾಗ ನಾನು ಮಾಡಿರೋ ವಿಡಿಯೋ 2,500 ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಈ 2,500 ವಿಡಿಯೋದಲ್ಲಿ ಒಬ್ಬರು ಯಾರನ್ನ ಬಂದು ನಿನ್ ವಿಡಿಯೋ ಒಂದು ವಿಡಿಯೋ ಅಸಹ್ಯ ಮಾಡಿದೆ ಅಂತ ಹೇಳಲ್ಲ, ನಾನು ಮಾಡಲ್ಲ. ಕರೆಕ್ಟ್, ನನಗೆ ಬೇಕಾಗಿಲ್ಲ. ಕರೆಕ್ಟ್, ನಾನು ಕಮೆಂಟ್ಸ್ ಓದ್ತಿದ್ದೆ, ಯಾರು ನಿಮಗೆ ಏನು ಬೇಜಾರಾಗುವಂತ ಒಂದು ಕಮೆಂಟ್ ಹಾಕಿಲ್ಲ. ಯಾಕಂದ್ರೆ ಇವಾಗ ನಾನು ಹೊರಗಡೆ ಹೋಗ್ತೀನಿ, ಒಂದು ಖುಷಿಯಿಂದ ಪಾರ್ಟಿ ಮಾಡ್ಬೋದು, ಇನ್ನೊಂದು ಮಾಡಿ ಖುಷಿ ಹೋಗ್ಬೋದು, ಅದು ನನ್ನ ಪರ್ಸನಲ್. ಅದು ಸೋಷಿಯಲ್ ಮೀಡಿಯಾ ಇರೋದು ನನಗೆ ಕೊಟ್ಟಿರೋ ರೆಫರ್ ಬಂದು ನಮ್ಮ ಅಭಿಮಾನಿಗಳು ಅಡಿಗೆ ಪ್ರಭು ಅವ್ರು ಚೆನ್ನಾಗಿ ಮಾಡ್ತಾರೆ, ಇವ್ರು ಚೆನ್ನಾಗಿ ಕಂಟೆಂಟ್ ಕೊಡ್ತಾ ಇದ್ದಾರೆ, ಅದನ್ನ ನಾವು ಉಳಿಸ್ಕೋಬೇಕು. ಅದನ್ನ ಉಳಿಸ್ಕೋಬೇಕಂದ್ರೆ ನಾವು ಚೆನ್ನಾಗಿರೋ ವಿಡಿಯೋ ಮಾತ್ರ ಅಪ್ಲೋಡ್ ಮಾಡ್ಬೇಕಲ್ವಾ? ಅವ್ರು ಹಂಗಲ್ಲ, ಕೆಲವೊಬ್ರು ಬಾಯಿಗೆ ಬಂದಿದ್ದೇ ಮಾತು, ಒಂದು ಲೈಕ್ಸ್ಗೋಸ್ಕರ ಏನೇನೋ ಮಾಡೋದು, ಬಟ್ಟೆ ಸೆನ್ಸ್ ಸರಿ ಇರಲ್ಲ, ಹೆಂಗಂದ್ರೆ ಹೆಂಗ್ ಮಾಡ್ತಾರೆ ಕೆಲವೊಬ್ರು ಅಲ್ವಾ? ಏನೇನೋ ತಲೆಕೆಟ್ಟಂಗೆ. ಅದು ಈ ನಡುವೆ ನಮ್ಮ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಸ್ವಲ್ಪ ಜನ, ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ನೀವ್ ಹೇಳ್ದಂಗೆ ಸೆನ್ಸೇ ಇರಲ್ಲ ಒಂದ್ಸಲ ಅವ್ರು ಮಾತಾಡ್ತೀನಿ, ಏನಪ್ಪ ಮಾತಾಡ್ತೀನಿ, ಏನಪ್ಪ ಹೇಳ್ತಾ ಇದ್ದೀನಿ, ಯಾಕಪ್ಪ. ಅದು ಮೊದಲನೇದಾಗಿ ಕನ್ನಡ ಸರಿಯಾಗಿ ಮಾತಾಡಿಲ್ಲ ಅಂದ್ರೆ ನಮಗ್ ಬೇಜಾರಾಗತ್ತೆ. ಇನ್ನೊಂದು ಕನ್ನಡದಲ್ಲಿ ಮಾತಾಡ್ಕೊಂಡು ನಾನು ಕನ್ನಡತಿ, ನಾನು ಹಿಂಗ್ ಹೇಳ್ತಾ ಕಮ್ಮ ನೀನ್ ಕನ್ನಡನೇ ಮಾತಾಡ್ಬಿಡ. ಈಗ ನಾನು ಹೇಳ್ಬಾರ್ದು, ಆಕ್ಚುಲಿ ಹೇಳ್ತೀನಿ ನಾನು. ಈಗ ಒಂದು ಹುಡುಗಿ ಯಾವ ಒಂದು ಕಂಟೆಂಟ್ ಮಾಡ್ತಾ ಇದೆ, ಏನಂತ, ಇದು ನಮ್ಮೂರಲ್ಲಿ ಟೊಮೊಟೊ ಅಂತಾರೆ, ಇದು ನಮ್ಮೂರಲ್ಲಿ ಅನ್ನ ಅಂತಾರೆ, ಇದು ನಮ್ಮೂರಲ್ಲಿ ಚಪ್ಲಿ ಅಂತಾರೆ, ಇದೆಲ್ಲ ಮಾಡ್ತಾರ? ಇವಾಗ ಟೊಮೊಟೊ, ಇವಾಗ ನಿಮ್ಮೂರಲ್ಲಿ ಟೊಮೊಟೊ ಏನಂತೀರಾ? ನಮ್ಮೂರಲ್ಲಿ ಅನ್ನ ಅಂತೀವಿ, ನಿಮ್ಮೂರಲ್ಲಿ ಹಾ ಕೈಟಾ. ಇದನ್ನು ಜನ ನೋಡಿ ಲೈಕ್ ಕೊಡ್ತಾರೆ. ಒಂದೊಂದ್ಸಲ ನನಗೆ ಯೋಚನೆ ಆಗೋಗುತ್ತೆ, ಜನ ಏನೇನ ನೋಡ್ತಾರೆ. ನನಗೆ ಇನ್ನೊಂದ್ ಕಡೆ ಏನ್ ಯೋಚನೆ ಬಂದಿದೆ ಅಂದ್ರೆ, ಬಯ್ಯಕ್ಕೆ ಏನಾದ್ರೂ ಒಂದು ಔಟ್ಲೆಟ್ ಬೇಕಾ ಜನಕ್ಕೆ. ಇವಾಗ ಈ ಕ್ರಿಂಜ್ ಕ್ರಿಯೇಟರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಆ ಕ್ರಿಂಜ್ ಕ್ರಿಯೇಟರ್ಸ್ ಕಾಮೆಂಟ್ ಸೆಕ್ಷನ್ ನಲ್ಲಿ ಯಾರು ಅಯ್ಯೋ ನೀವ್ ಚೆನ್ನಾಗ್ ಮಾಡಿದೀರಾ ಅಂತ ಹೇಳಿರೋರೇ ಇಲ್ಲ. ನೀವು ಹೋಗ್ಬೇಕು, ನೀವು ಬರ್ಬೇಕು, ನೀವ್ ಯಾಕೆ ಮಾಡ್ತಾ ಇದ್ದೀರಾ, ನಿನಗಿದು ನಿನಗದು ಅಂತ ಬರೀ ಬಯ್ಯದೇ ಆಗೋಯ್ತು. ಜನಕ್ಕೆ ಔಟ್ಲೆಟ್ ಬೇಕಾ ಬಯ್ಯಕ್ಕೆ, ಅದಕ್ಕೋಸ್ಕರ ಇಂಥ ಕ್ರಿಂಜ್ ಕಾಂಟೆಂಟ್ ಕ್ರಿಯೇಟರ್ಸ್ ಇವರು ಬೆಳೆಸ್ತಾ ಇದಾರೆ. ನನಗೆ ಇವತ್ತವರೆಗೂ ಅರ್ಥ ಇಲ್ಲ ಮೇಡಮ್. ನಾನು ಹೇಳೋದು ಇನ್ಸ್ಟಾಗ್ರಾಮ್ ಅನ್ನೋದು ಒಂದು ಸ್ಥಾನದಲ್ಲಿ 100ರಲ್ಲಿ 90% ಓಕೆ, 90%, ಆದ್ರೆ 10% ತಪ್ಪಾಗಿರುತ್ತೆ. ಅದನ್ನ ನಾವು ಚೂಸ್ ಮಾಡೋದು ಯಾವ ತರ ಅಂತ. ಕರೆಕ್ಟಾ? ಪ್ರತಿಯೊಬ್ರು ಕಂಟೆಂಟ್ ಮಾಡಿ, ಯಾವ ಹೆಣ್ಮಕ್ಳು ಬೇಕಾದ್ರೆ ಮಾಡ್ಬೋದು, ಗಂಡ್ ಮಕ್ಳು ಮಾಡ್ಬೋದು, ವಯಸ್ಸಾದ್ರೂ ಮಾಡ್ಬೋದು, ಬೇಡ ಅಂತ ಹೇಳಲ್ಲ. ಬಟ್ ಇನ್ನೊಬ್ಬರ ಕೈಯಲ್ಲಿ ಬಯಸ್ಕೊಳ್ಳೋ ತರ ವಿಡಿಯೋ ಮಾಡಕ್ ಹೋಗ್ಬೇಡಿ. ಸುಮ್ನೆ ಜನ ಯಾರು ಬೈಯಲ್ಲ, ಯಾರು ಹುಚ್ಚಿರಲ್ಲ. ಕರೆಕ್ಟಾ? ಜನ ಬೈಯಕ್ಕೆ ಸುಮ್ನೆ ಹುಚ್ಚಿರಲ್ಲ. ಇವ್ರು ಕೆಲವೊಬ್ರು ಆತರ, ಕೆಲವೊಬ್ರು ಮಾಡೋದ್ರಿಂದ ಮಾಡೋರ್ಗೆಲ್ಲ ಒಂದು ಕೆಟ್ಟ ಹೆಸರು. ಎಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಬ್ಲಾಗರ್ಸ್ ಹಿಂಗೆ ಹಂಗೆ ಅಂತ ಆತರ ಮಾಡ್ತಾರೆ. ಈ ತರ ಮಾಡಬಾರ್ದು. ಇವಾಗ ಎಲ್ಲಾರು ಗೊತ್ತು, ಇದು ಮೊಬೈಲ್ ಗೊತ್ತು, ಇದು ವಾಚ್ ಅಂತ ಗೊತ್ತು. ನೀನ್ ತಗೊಂಬಂದ್ ಕೈಗೆ ನಮ್ಮೂರಲ್ಲಿ ವಾಚ್ ಅಂತ, ನಿಮ್ಮೂರಲ್ಲಿ ಏನಂತಂದ್ರೆ ಏನ್ ಹೇಳ್ತೀರಾ? ಇದಕ್ಕೆ ಉತ್ತರ ಏನ್ ಕೊಡೋಣ? ಅದನ್ನು ಜನ ನಮ್ಮೂರಲ್ಲಿ ಗಡಿಯಾರ ಅಂತೀವಿ, ಅದನ್ನು ಜನ ಲೈಕ್ ಮಾಡ್ತಾರಲ್ಲ, ಆ ಲೈಕ್ ಫಾಲೋ ಮಾಡ್ತಾರಲ್ಲ, ಅವ್ರಿಗೇನ್ ಬುದ್ಧಿ ಇಲ್ವಾ? ಹೇಳೋದು ಎಕ್ಸಾಂಪಲ್ ಹೇಳೋದು ಇಲ್ಲ. ಅಟ್ಲೀಸ್ಟ್ ಅವ್ರ ಮನೇಲಿ ಪೇರೆಂಟ್ಸ್ ನೋಡ್ತಾರಲ್ಲ, ಅವ್ರ ಪೇರೆಂಟ್ಸ್ ನೋಡ್ಬಿಟ್ಟು ಒಂದು ಬುದ್ಧಿ ಮಾತು ಹೇಳ್ಬೋದಲ್ಲ, ನೋಡಮ್ಮ ಇದು ತಪ್ಪಿದ್ದು, ಬೇರೆನ ಮಾಡು.
ಬೇರೆ ಒಂದು ಡೇ ಬ್ಲಾಗ್ ಮಾಡೋ, ಒಂದು ದೇವಸ್ಥಾನ ತೋರಿಸೋ, ಒಂದು ಅಡುಗೆ ತೋರಿಸೋ, ಇಲ್ಲ ಒಂದು ಸಾಂಗ್ ಮಾಡೋ, ಇಲ್ಲ ಡ್ಯಾನ್ಸ್ ಆಡೋ. ಒಬ್ಬೊಬ್ರು ಟ್ಯಾಲೆಂಟ್ ಒಂದಿದೆ. ಕೆಲವೊಬ್ರು ಡ್ಯಾನ್ಸೇ ಮಾಡ್ತಾರೆ, ಅವ್ರ ಟ್ಯಾಲೆಂಟ್ ಇರುತ್ತೆ. ಕೆಲವೊಬ್ರು ಆ್ಯಕ್ಟಿಂಗೇ ಮಾಡ್ತಾರೆ, ಅವ್ರದ್ದೊಂದು ಟ್ಯಾಲೆಂಟ್ ಇರುತ್ತೆ. ಕೆಲವೊಬ್ರು ಕಾಮಿಡಿ ಮಾಡ್ತಾರೆ, ಅವ್ರದ್ದೊಂದು. ಅದೆಲ್ಲ ಮಾಡಿ ತಪ್ಪಿಲ್ಲ, ಅದು ಎಂಟರ್ಟೈನ್ ಮಾಡೋದು ತಪ್ಪಿಲ್ಲ ಅಲ್ವಾ. ಇವಾಗ ಲೈಫ್ ಇರೋದು ಎಂಟರ್ಟೈನ್. ಈಗ ಆಲ್ಮೋಸ್ಟ್ ಟಿವಿ ನೋಡೋರು ಕಮ್ಮಿ ಆಗ್ಬಿಟ್ಟಿದ್ದಾರೆ, ಬರೀ ಮೊಬೈಲ್, ಇನ್ಸ್ಟಾಗ್ರಾಮ್. ಅದು ಕರೆಕ್ಟಾ? ಅದು ಎಂಟರ್ಟೈನ್ ಮಾಡಿ, ಬೇಡ ಅಂತ ಹೇಳಲ್ಲ. ಬಟ್ ಕೆಲವೊಂದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಯಾಕೆ ನಿಮ್ಮ ಹೆಸರು ಹಾಳು ಮಾಡ್ಕೊಂತೀರಾ, ಇನ್ನೊಬ್ರಿಗೆ ಬೈಸ್ಕೊಂತೀರಾ? ಬಟ್ ಇವಾಗ ನೋಡ್ಬೇಕು ಅಂದ್ರೆ ಅಂಥವ್ರನ್ನೇ ತಾನೆ ಸರ್ ಟಿವಿ ಚಾನೆಲ್ಸ್ ಇನ್ವೈಟ್ ಮಾಡಿ 101% ಅನ್ಕೊಂಡೆ. ಈ ಟಿವಿ ಚಾನೆಲ್ಸ್ ಅವರು ಇನ್ವೈಟ್ ಮಾಡ್ತಾರೆ, ಫಿಲ್ಮ್ ಅವರು ಇನ್ವೈಟ್ ಮಾಡ್ತಾರೆ, ಅವ್ರಿಗೆ ಪ್ರಮೋಷನ್ ದುಡ್ಡು ಕೊಡ್ತಾರೆ, ನಮ್ ಸಿನಿಮಾ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ. ಒಂದ್ ಕಡೆ ನಾವ್ ಹೇಳ್ತಾ ಇದೀವಿ, ಅಯ್ಯೋ ನಾವ್ ಇಷ್ಟು ಚೆನ್ನಾಗಿ ಕಾಂಟೆಂಟ್ ಮಾಡಿದ್ರು, ಇಷ್ಟೊಂದು ಕಷ್ಟ ಬಿದ್ರು, ಇಷ್ಟು ರಿಸರ್ಚ್ ಮಾಡಿ ಎಲ್ಲಾರ್ಗು ಕರೆಕ್ಟ್ ಆಗಿರೋ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ನಾವ್ ಇಷ್ಟು ಕಷ್ಟ ಬಿದ್ರು ಒಂದ್ 10,000 12,000 ಲೈಕ್ಸ್ ಗಿಂತ ಜಾಸ್ತಿ ನಮಗೇನ್ ಬರಲ್ಲ. ಫಾಲೋ ಏನ್ ಮಾಡಲ್ಲ, ಬರೀ ಒಂದ್ 10,000-15,000 ಜನ ನೋಡ್ತಾರೆ ಅಷ್ಟೇ ಹೊರತು ಅವ್ರೆ ಆಯ್ತಮ್ಮ ನೀನ್ ಹೇಳಿದ್ರೆ ಆಯ್ತು ಅಂದ್ಬಿಟ್ಟು ಮುಂದೆ ತಳ್ಳಿಬಿಡ್ತಾರೆ. ಬಟ್ ಇಲ್ಲಿ ಇವರು ಕಿರ್ಚಾಡ್ಕೊಂಡು ಒದ್ಲಾಡ್ಕೊಂಡು ರೋಡಲ್ಲಿ ಬಾಯಿಗೆ ಬಂದಂಗ್ ಬೈಕೊಂಡು ಹೇಳ್ಕೊಂಡು ಮಾಡ್ಕೊಂಡು ಇವ್ರಿಗೆ 200K ಫಾಲೋವರ್ಸ್ 500K ಫಾಲೋವರ್ಸ್ ಇಂಥವ್ರನ್ನೇ ತಾನೇ ಎಲ್ಲರೂ ಇನ್ವೈಟ್ ಮಾಡೋದು. ಮೇಡಮ್ ಈಗ ನಂದು ಆಲ್ಮೋಸ್ಟ್ 1 ಮಿಲಿಯನ್ ಅರ್ಥ ಬರ್ತಾ ಇದೆ. ಹೌದು ಸೈನಾ, ನನಗೆ ಪ್ರತಿಯೊಂದು ನನ್ನ ಸ್ನೇಹಿತರಿಗೂ ನಾನು ಹೇಳೋದು ಇಷ್ಟೇ, ಯಾವತ್ತೂ ನಾವು ಚೇಂಜ್ ಆಗಲ್ಲ. ಅದು 1 ಮಿಲಿಯನ್ ಆಗ್ಬೋದು, 10 ಮಿಲಿಯನ್ ಆಗ್ಬೋದು. ಕರೆಕ್ಟಾ? ನಾವು ಲೈಫಲ್ಲಿ ಯಾವತ್ತೂ ಚೇಂಜಸ್ ಆಗಲ್ಲ. ನಾವು ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂದ್ರೆ ಅವರಿಂದ ಅವ್ರು ಕೊಟ್ಟಿರುವಂಥ ಲೈಕ್ಸು, ಅವ್ರು ಕೊಟ್ಟಿರುವಂಥ ಕಮೆಂಟ್ಸು, ಅವ್ರು ಕೊಟ್ಟಿರುವಂಥ ಫಾಲೋಸ್, ಅದನ್ನು ಮರಿಬಾರ್ದು ಯಾವತ್ತು. ನನಗೆ 1 ಮಿಲಿಯನ್ ಹತ್ರ ಬರ್ತಾ ಇದೆ, ನಾನು ದೊಡ್ಡ ಅದೆಲ್ಲ ಏನಿಲ್ಲ. ಎಲ್ಲ ಸಾಮಾನ್ಯ ವ್ಯಕ್ತಿಗಳೇ ಇಲ್ಲಿ, ಯಾರಿಗೂ ಏನು ದೊಡ್ಡವ್ರ ವ್ಯಕ್ತಿ ಏನಿಲ್ಲ. ಎಲ್ಲ ಅವ್ರವ್ರ ಮನೇಲಿ ಊಟ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಅವ್ರು ನೋಡಿ ಸಪೋರ್ಟ್ ಅಲ್ಲಿ ಚಪ್ಪಾಳೆ ತಡೆದ್ರೆ ನಾವು ಇಲ್ಲಿಗೆ ಬರೋದು. ಇಲ್ಲಾಂದ್ರೆ 10 ನಿಮಿಷ ಬೇಕಾದ್ರೆ ಅವ್ರು ಸ್ಕಿಪ್ ಮಾಡ್ಬೋದು ಅವ್ರು ನಮ್ಮನ್ನ. 10 ಸೆಕೆಂಡ್ಸ್, ಒಂದು ಸೆಕೆಂಡ್ಸ್ ಅಲ್ಲಿ. ಕರೆಕ್ಟಾ? ಒಂದು ಸೆಕೆಂಡ್ಸ್ ರಪ ಅಂತ ಮಾಡ್ಬೋದು ಅಲ್ವಾ? ಅವ್ರ ಕೈ ಅಷ್ಟು ತಾಕತ್ತಿದೆ ಅವ್ರಿಗೆ, ಅಷ್ಟು ಪವರ್ ಇದೆ ಅವ್ರಿಗೆ. ಅಂತವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಸರಿನಾ? ಕೆಲವೊಬ್ರು ಯಾರೋ ಕಮೆಂಟ್ ಮಾಡ್ತಾ ಇವ್ರು ಉತ್ತರ ಕೊಡೋದು ಏನೇನೋ ಮಾಡಬಾರ್ದು, ತಪ್ಪಲ್ವಾ? ಯಾವತ್ತೂ ನಾನು ಪ್ರತಿಯೊಂದು ಬ್ಲಾಗರ್ಸ್ ಹೇಳೋದು ಒಂದೇ ಮಾತು, ನೀವು 1 ಮಿಲಿಯನ್ 10 ಮಿಲಿಯನ್ ಹೋಗಿ 10 ಮಿಲಿಯನ್ ಆಗಿ ಖುಷಿ. ಯಾರಿಂದ? ನಮ್ಮ ಒಂದು ಜನರಿಂದ. ಮರಿಬಾರ್ದು. ಸರಿನಾ? ಆಮೇಲೆ ನಾನು ಓಡಾಡಲ್ಲ, ನಾನು ಫೋಟೋ ಸೆಲ್ಫಿ ಕೊಡಲ್ಲ, ಫೋಟೋ ಕೊಡಲ್ಲ, ಅದು ಕೊಡಲ್ಲ. ಅದು ಏನು ನಾವೇನು ಇವರ ದೇವರ? ನಾವೇನು ಹೇಳಿ? ಅಷ್ಟು ದೊಡ್ಡ ಸೆಲೆಬ್ರಿಟೀಸೇ ಎಲ್ಲೋ ಇದ್ದಾರೆ. ಈ ಸ್ವಲ್ಪ ಸಣ್ಣ ಪುಟ್ಟ 10,000 20,000 ಫಾಲೋವರ್ ಇಟ್ಕೊಂಡು, ಲಕ್ಷ ಇಟ್ಕೊಂಡು ಅವ್ರನ್ನೇ ಹಿಡಿಯೋಕ್ಕಾಗಲ್ಲ ಮೇಡಮ್. ಈಗ ಅದೇ ಆಗಿರೋದು. ಈಗ ದೊಡ್ಡ ಆಕ್ಟರ್ಸೇ ಸೈಲೆಂಟ್ ಆಗಿದ್ದಾರೆ, ಎಲ್ಲೋ ಇದ್ದಾರೆ. ನಿಮ್ಗೆ ನೋಡ್ತಿರಲ್ಲ ನೀವು, ಅವ್ರು ಎಷ್ಟು ಡೀಸೆಂಟ್ ಆಗಿ, ಎಷ್ಟು ನೀಟಾಗಿ ಎಲ್ಲ ಮಾಡಿ, ಎಲ್ಲ ಕಷ್ಟಪಡಿ, ಹಾರ್ಡ್ ವರ್ಕ್ ಮಾಡಿ, ಚೆನ್ನಾಗಿ ಬೆಳೀರಿ, ಒಂದು ಪ್ರಮೋಷನ್ ಮಾಡಿ. ನೀವು ಪ್ರಮೋಷನ್ ಮಾಡೋವಾಗ ಇದು ಮಾಡಿ ನೋಡಿ. ನನಗೆ ಈಗ ನಾನು ಪ್ರಮೋಷನ್ ಮಾಡ್ತೀನಿ ಮೇಡಮ್, ಈ ಪ್ರಮೋಷನ್ ಮಾಡಿದ್ರೆ ನನ್ನ ಊಟಕ್ಕೆ ಎಷ್ಟೋ ಖರ್ಚಾಗುತ್ತೆ ನಾನು ಹೇಳಲ್ಲ. ಸರಿನಾ? ಎಷ್ಟಾಗುತ್ತೆ ನನ್ನ ಕೈಲ ಸಹ ಮಾಡ್ತಾ ಇದ್ದೀನಿ. ಬಟ್ ನಾನು ಇವತ್ತು ಆಸೆ ಪಡೋದು, ನಾಳೆ ಆಸೆ ಪಡೋದು ಒಂದೇ, ನನಗೆ 3 ಹೊತ್ತು ಊಟ ಸಾಕು, ನನ್ನ ಸೇವಿಂಗ್ಸ್ ಬೇಡ, ನಾನು ಆಸೆ ಪಡೋದು ಇಲ್ಲ. ನನ್ಗೆ ಅದು ಮಾಡ್ಬೇಕು, ಇದು ಮಾಡ್ಬೇಕು ಏನಿಲ್ಲ. ಇರೋಕೊಂದು ಮನೆ ಇದೆ, ಫಸ್ಟ್ ಕ್ಲಾಸ್ ಫ್ಯಾಮಿಲಿ, ಸಾಕು ನನಗೆ ಜೀವನ. ಇನ್ನೇನು ಬೇಕು ಹೇಳಿ? ದುಡಿಯೋಣ ತಿನ್ನೋಣ ಅಲ್ವಾ? ದುಡಿಯೋಣ ತಿನ್ನೋಣ, ಕೈಕಾಲು ಚೆನ್ನಾಗಿದೆ, ಕೈಕಾಲುಗಡೆ ದುಡಿಯೋಣ ಅಲ್ವಾ? ಏನೋ 100 ರೂಪಾಯಿ ಇರೋವಾಗ ಒಂದು 10 ರೂಪಾಯಿ ಸೈಡ್ ಇಡೋಣ. 100 ರೂಪಾಯಿಲಿ 90 ರೂಪಾಯಿ ಇಟ್ಟು 10 ರೂಪಾಯಿನ ಮಾಡೋದು ಅದು ಇದಲ್ಲ. ಲೈಫಲ್ಲಿ ಯಾರು ಖರ್ಚು ಮಾಡ್ತಾರೋ ಅವ್ರ ಕೈಲಿ ಸಂಪಾದನೆ ಮಾಡೋಕ್ಕಾಗೋದು. ಯಾರು ಖರ್ಚು ಮಾಡಲ್ವೋ ಅವ್ರು ಸಂಪಾದನೆ ಮಾಡೋಕೆ ಆಗಲ್ಲ. ಯಾಕಂದ್ರೆ ಭಯ ಅವ್ರಿಗೆ, ನಾಳೆ ಸಂಪಾದನೆ ಮಾಡೋಕೆ ಆಗುತ್ತಾಗಲ್ಲ ಅಂತ ಭಯ. ಯಾಕಾಗಲ್ಲ? ಇವಾಗ ನಾಳೆ ಚಾನ್ಸ್ ಇನ್ಸ್ಟಾಗ್ರಾಮ್ ಇರ್ಲಿ ಬಿಡ್ಲಿ, ನಾಳೆ ಇನ್ಸ್ಟಾಗ್ರಾಮ್ ಇಲ್ಲ ಅನ್ಕೊಳ್ಳಿ, ಏನ್ ಮಾಡೋದು? ಈಗ ಒಂದು ಹೋಟ್ಲ್ ಮಾಡ್ತೀನಿ ಮೇಡಮ್, ಹೋಟ್ಲ್ ಕೆಲಸ ಮಾಡ್ತೀನಿ, ಇಲ್ಲ ನಾನೇ ಒಂದು ಸ್ವಂತ ಹೋಟ್ಲ್ ಇಕ್ತೀನಿ, ಇಲ್ಲ ಮಸಾಲಾ ಪೌಡರ್ ಸೇಲ್ ಮಾಡ್ತೀನಿ, ಹಾರ್ಡ್ ವರ್ಕ್ ಮಾಡ್ತೀವಲ್ಲ. ಇದನ್ನೇ ನಂಬ್ಕೊಂಡು ಜೀವನ ಮಾಡಲ್ಲ ಅಲ್ಲ. ಇನ್ಸ್ಟಾಗ್ರಾಮ್ ಇರೋ ಗಂಟ ಒಂದು ಎಂಟರ್ಟೈನ್ ಮಾಡ್ತಾ ಇದೀವಿ. ಪ್ರತಿಯೊಬ್ಬರಿಗೂ ಸುಮಾರು ಜನ ಇನ್ಸ್ಟಾಗ್ರಾಮ್ ನಂಬ್ಕೊಂಡೇ ಜೀವನ ಮಾಡ್ತಾ ಇದಾರೆ ಅಲ್ವಾ? ಇದರಲ್ಲಿ ಅದರ ಬಗ್ಗೆನೆ. ಬಟ್ ಆಪ್ಷನಲ್ ಬೇಕೇ ಬೇಕಲ್ವಾ? ಇವಾಗ ನಾಳೆ ದಿನ ನನಗೇನು ಇನ್ಸ್ಟಾಗ್ರಾಮ್ ಇಲ್ಲ ಅಂದ್ರೇನು, ಇವ್ ಬೈ ಚಾನ್ಸ್ ನಾನು ಒಂದು ಹೋಟೆಲಲ್ಲಿ ಚೆಫ್ ಆಗಿ ಮಾಡ್ಬೋದು. ಎಷ್ಟೋ ನನಗೆ ಲಾಸ್ಟ್ ಟೈಮ್ ಲಂಡನ್ ಕರೆದ್ರು ಒಬ್ರು, ಸರ್ ನಮ್ಮ ಮನೆಗೆ ಬನ್ನಿ ಸರ್, ಇಲ್ಲೇ ಬಿಡಿ ಸರ್ ನೀವು ಅಂತ. ಬಟ್ ನಮ್ಮ ಕೈಲಿ ಅದು ಆಗಲ್ಲ. ಅವ್ರು ಎಷ್ಟು ಲಕ್ಷ ಕೊಟ್ಟು ನಮ್ಮ ಕೈಲಿ ಆಗಲ್ಲ. ನೋಡಿ ನಮ್ಗೆ ಎಷ್ಟು ಫ್ರೀಡಮ್ ಇದೆ. ಇವತ್ತು ಬಲ್ಮುರಿ ಪಾಲ್ಸ್ ಹೋಗ್ತೀನಿ, ಒಂದು ಈರುಳ್ಳಿ ಗೊಜ್ಜು ಮಾಡ್ತೀನಿ, ಈ ಕಡೆ ಬರ್ತೀನಿ, ಏನೋ ಮಾಡ್ತಾರೆ. ಅಲ್ಲಿ ಯಾವ ಗೊಜ್ಜು ಮಾಡೋದು ನಾನು? ಅವ್ರ ಮಗ ನೋಡ್ಕೊಂಡು ಕೂತಿರ್ಬೇಕು, ಇಲ್ಲ ಅವ್ರು ಕೂಡ ದುಡ್ಡು ನೋಡಿ ಕೂತಿರ್ಬೇಕು. ನನಗೆ ಅದು ದುಡ್ಡು ಬೇಡ ಮೇಡಮ್ ಅವರೇ, ನನಗೆ ಮನಿ ಬೇಡ. ನನ್ನ ಅಭಿಮಾನದ ಪ್ರೀತಿ ಬೇಕಷ್ಟೇ ನನಗೆ. ಅವ್ರು ಸಾಯ ಗಂಟ ಇರೋ ಗಂಟ ನನಗೆ ಈ ಒಂದು ರೆಸ್ಪೆಕ್ಟ್ ಕೊಟ್ಟರೆ ಸಾಕು. ನನಗೆ ಒಳ್ಳೆ ಗೌರವ, ಒಳ್ಳೆ ವಿಡಿಯೋ ಕೊಟ್ಟರೆ ಸಾಕು ನನಗೆ. ನನಗೆ ಇನ್ನೇನು ಬೇಡ.
ಸರ್ ಜನರಲ್ ಆಗಿ ಯಾರಾದ್ರೂ ಇಷ್ಟು ಜನ ಫಾಲೋವರ್ಸ್ ಬಂದ್ರು ಅಂದ್ರೆ ತನ್ನದೇ ಆದಂತ ಒಂದು ಬಿಸ್ನೆಸ್ ನ ಶುರು ಮಾಡ್ತಾರೆ. ನೀವೇನ್ ಫಾಲೋಯಿಂಗ್ ಮಾಡ್ತಾ ಇರ್ತೀರೋ, ನೀವೇನ್ ಕಾಂಟೆಂಟ್ ಮಾಡ್ತಾ ಇರ್ತೀರೋ ಅದ್ರ ಪ್ರಕಾರ ನೀವ್ ಇವಾಗ ಐಡಿಯಾ ಕೊಟ್ರೆ ಇನ್ಸ್ಟಾಗ್ರಾಮ್ ನಾಳೆ ಇಲ್ಲ ಅಂದ್ರೆ ನೀವೊಂದು ಹೋಟ್ಲು ಇದೆ, ಯಾಕೆ ಯೋಚನೆ ಮಾಡಿಲ್ಲ ನೀವು ಒಂದು ಹೋಟೆಲ್ ಶುರು ಮಾಡ್ಬೇಕು ಅಂತ? ಮೇಡಮ್ ಹೋಟೆಲ್ ಶುರು ಮಾಡೋಣ ಮೇಡಮ್, ಇಲ್ಲ ಅಂತಲ್ಲ, ಸ್ವಲ್ಪ ಲೇಟು. ಯಾಕಂದ್ರೆ ಈಗ ಹೋಟೆಲ್ ಶುರು ಮಾಡಿದ್ರೆ ನಾನು ಇರ್ಲೇಬೇಕಲ್ಲಿ. ಹೌದು, ಕರೆಕ್ಟಾ? ಬೆಳಿಗ್ಗೆ 4 ಗಂಟೆಗೆ ಎದ್ದಲೇಬೇಕು, ಕೆಲಸ ಮುಗಿಸ್ಲೇಬೇಕು, ನೈಟ್ 10 ಗಂಟೆ ಮಾಡಲೇಬೇಕು. ನಾವ್ ಎಲ್ಲೂ ಹೋಗು ಬರೋಕ್ಕೂ ಆಗೋದಿಲ್ಲ. ಅದರಿಂದ ನಾವು ಆಲ್ಮೋಸ್ಟ್ ಹೀಗೆ ಮಾಡೋಣ ಅಂತ ಒಂದು ಐಡಿಯಾ ಅಲ್ವಾ. ಇದು ನನಗೆ ಕಂಫರ್ಟಬಲ್ ಆಗಿದೆ. ಸೊ ಯಾಕಂದ್ರೆ ಫ್ರೆಂಡ್ ಫ್ರೀಡಮ್ ಬೇಕು. ನಾನು ದುಡ್ಡಿನ ಬಗ್ಗೆ ಹೋಗ್ತಾ ಇಲ್ಲ, ನನಗೆ ನನ್ನ ಬಗ್ಗೆ ಫಸ್ಟ್ ಲವ್ ನಂದು. ಫಸ್ಟ್ ನಾನು ನನ್ನನ್ನು ಲವ್ ಮಾಡ್ಬೇಕು ಅಷ್ಟೇ. ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಸೀರಿಯಸ್ಲಿ ಅಲ್ವಾ? ನಾವು ಚೆನ್ನಾಗಿದ್ರೆ ದುಡಿಯೋಕ್ಕಾಗೋದು. ನಾವು ಚೆನ್ನಾಗಿಲ್ವ ಏನ್ ಮಾಡೋದಲ್ಲಿ? ಇನ್ಸ್ಟಾಗ್ರಾಮ್ ನಂಬ್ಕೊಂಡು ಅದು ನಂಬ್ಕೊಂಡಲ್ಲ, ಮಾಡೋಣ. ನಾಳೆ ದಿನ ಎಲ್ಲಾನು ಆಗುತ್ತೆ. ಹಿಂಗೆ ನೋಡಿ, ಹಿಂಗ್ ಸೆಕೆಂಡಲ್ಲಿ ಹೆಂಗ್ ಬೇಕಾದ್ರೆ ಚೇಂಜ್ ಆಗ್ಬೋದು ಜೀವನ ಎಲ್ರಿಗೂ. ಕರೆಕ್ಟಾ? ಮೊನ್ನೆ ಟಿಕ್ ಟಾಕ್ ಇತ್ತು, ಎಲ್ಲ ಹೋಯ್ತು. ಇದು ಪುಸ್ಕೊಂಡ್ ಹೋಗ್ಬಿಟ್ರೆ ಕರೆಕ್ಟಾ? ಯಾವಾಗ ಹೋಗುತ್ತೋ ಅಲ್ಲ ಹೇಳೋದು. ಹೋದಾಗೆ ಇರೋದು ಮಜಾ ಏನೋ. ಸುಮಾರು ಜನ ಮಜಾ ಏನೋ ಸೀರಿಯಸ್ಲಿ ಹಾರ್ಡ್ ರೆಡಿ ಇರ್ಬೇಕು. ನಮ್ದೊಂದು ಬಟ್ಟೆ ಬಿಸ್ನೆಸ್ ಮಾಡ್ತೀನಿ, ಇಲ್ವಾ ಆರಾಮಾಗಿ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ, ಇಲ್ಲ ಸ್ವಂತ ಹೋಟೆಲ್ ಇಡ್ತೀನಿ, ಇಲ್ಲ ಒಂದು ಮಸಾಲಾ ಪ್ಯಾಕೆಟ್ ಮಾಡಿ ಸೇಲ್ ಮಾಡ್ತೀನಿ, ಒಂದು ಗರಂ ಮಸಾಲ, ಒಂದು ಪೌಡರ್ಸ್ ಮನೇಲಿ ಮಾಡಿ ಸೇಲ್ ಮಾಡ್ತೀನಿ. ಮತ್ತೆ ಹಾರ್ಡ್ ವರ್ಕ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಕೆಲವೊಬ್ಬರು ಹಾಗಲ್ಲ, ಬರೀ ಹೋಗೋದು, ಕುಣಿಯೋದು, ವಿಡಿಯೋ ಮಾಡೋದು, ಪ್ರಮೋಷನ್ ದುಡ್ಡು ತಗೋಬರೋದು ಇಷ್ಟೇ. ಬಟ್ ನಮ್ದು ಆತ ಲೈಫ್ ಅಲ್ವಲ್ಲ. ಈಗ ಅದಕ್ಕೆಲ್ಲ ಇಷ್ಟು ಬೇಗ ನಾನು ನನಗೆ ಇಷ್ಟು ಜನ ನನಗೆ ಸಪೋರ್ಟ್ ಮಾಡಿರೋದು. ಅವ್ರಿಗೆ ಯಾಕೆ ಇಷ್ಟು ಜನ ನನಗೆ ಸಪೋರ್ಟ್ ಮಾಡಿಲ್ಲ? ಅವ್ರಲ್ಲೇ ಇದ್ದಾರೆ. ರೀಸನ್ ಅದೇ, ಅವರಿಂದ ₹1 ಯಾರಿಗೂ ಯೂಸ್ ಇಲ್ಲ. ನಾವು ಇನ್ನೋರ್ ಬಗ್ಗೆ ನಾನು ತಪ್ಪಾಗಿ ಹೇಳ್ತಾ ಇಲ್ಲ, ಇನ್ನೋರ್ ಬಗ್ಗೆ ನಾನು ನೆಗೆಟಿವ್ ಹೇಳ್ತಾ ಇಲ್ಲ. ಕರೆಕ್ಟಾ? ಅವ್ರದ್ದೇನು ಯಾವುದಿಲ್ಲ, ಹೋಗ್ತಾರೆ, ಒಂದು ರೀಲ್ ಮಾಡ್ಕೊಂತಾರೆ, ಅಪ್ಲೋಡ್ ಮಾಡ್ತಾರೆ, ಫಾಲೋವರ್ ಬಂದ ತಕ್ಷಣ ಒಂದು ಪ್ರಮೋಷನ್ ಮಾಡ್ತಾರೆ, ದುಡ್ಡು ತಗೊಂಡು ಜೋಪಾಳ ಹಾಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಅಷ್ಟೇ ಮುಗೀತು ಕತೆ. ಅವ್ರದ್ದು ನಂದು ಹಂಗಲ್ವಲ್ಲ. ನಾನು ಬೆಳಗ್ಗೆ ಎದ್ದು ನಾನು ಬಿಸಿ ಮುಂದೆ ನಿಂತ್ಕೊಂಡು, ಸ್ಟವ್ ಮುಂದೆ ನಿಂತ್ಕೊಂಡು 2 ಅವರ್ ನಿಂತ್ಕೊಂಡು ಅಡುಗೆ ಮಾಡಿ, ಅದನ್ನು ಎಡಿಟ್ ಮಾಡಿ ತೋರಿಸಿ, ಅದನ್ನು ಸ್ವಲ್ಪ ಜನ ಅಡುಗೆ ಬಡಿಸಿ, ಇನ್ನು ಅದನ್ನು ಸ್ವಲ್ಪ ಇನ್ನು ಅನ್ನ ಸ್ವಲ್ಪ ಕೊಟ್ಟು ಇಷ್ಟೆಲ್ಲ ಮಾಡ್ತೀವಲ್ಲ ಹಾರ್ಡ್ ವರ್ಕ್ ನಾವು. ನೀವು ಅಡಿಗೆ ಮಾಡೋದಕ್ಕಿಂತ ನೀವು ತಿನ್ನೋದು ನನಗೆ ತುಂಬಾ ಇಷ್ಟ. ಸ್ಟವ್ ಮನೆ ಮಜಾ ಮಾಡ್ಕೊಳ್ಳಿ, ಸ್ಟವ್ ಮಜಾ ಮಾಡ್ಕೊಂಡು ತಿಂತೇನೆ, ತಿಂತಾ ಇರೋದು. ಯಪ್ಪ ಮಾಡ್ದಂಗೆ ನಾನು ಕೂಡ ಮಜಾ ಮಾಡ್ಕೊಂಡೆ ತಿನ್ಬೇಕು. ಹೌದು ಮೇಡಮ್, ಬಂದೇ ಬರುತ್ತೆ. ಈಗ ಪ್ರತಿಯೊಬ್ಬರಿಗೆ ಹೇಳೋದು ಒಂದು ಮಾತು, ಸ್ಟವ್ ಮುಂದೆ ನಿಂತಿರುವಾಗ ಲವ್ ಇಂದ ಕುಕ್ ಮಾಡಿ, ಸುಮಾರಾಗಿರೋ ಅಡಿಗೆನು ಸೂಪರ್ ಆಗಿರೋ ಅಷ್ಟೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಕರೆಕ್ಟ್ ಅಲ್ವಾ? ಅಡಿಗೆ ಬಂದು ಕಷ್ಟ ಅನ್ಕೋಬಾರ್ದು. ಕಷ್ಟಪಟ್ಟು ಮಾಡಿದ್ರೆ ಯಾವ್ದು ಏನು ಸಿಗಲ್ಲ. ಪ್ರತಿಯೊಂದು ಕೆಲಸನು, ಇವಾಗ ನೀವು ಇಲ್ಲೇ ಒಂದು ಕೆಲಸ ಮಾಡಿ ಇದನ್ನ ಖುಷಿ ಪಟ್ಟು ಅಲ್ವಾ, ಇದನ್ನ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾತಾಡುವಾಗ ಇದು ಇನ್ನೂ ನೀವು ಲೈಫಲ್ಲಿ ಇನ್ನೂ ಸಕ್ಸಸ್ ಮಾಡುತ್ತೆ. ನಾವ್ ಯಾವ್ದೋ ಮೈಂಡ್ ಇಟ್ಕೊಂಡು ಮಂದಿ ಇಟ್ಕೊಂಡು ಅನ್ಕೊಂಡು ನಡೆಯಲ್ಲ. ಅವಳ ಸ್ವಲ್ಪ ದಿನ ಜೀವನ ಯಾವ ಕೆಲಸ ಬೇಕಾದ್ರೆ ಮಾಡ್ಲಿ, ಬಟ್ ಇಷ್ಟಪಟ್ಟು ಮಾಡಿ, ಅದು ನಿಮ್ ಫಲ ಕೊಡುತ್ತೆ. ಆತರ. ಸೊ ನಿಮ್ಮ ಫಲದ ಬಗ್ಗೆ ಇವಾಗ ಮಾತಾಡೋಣ. ಯಾಕಂದ್ರೆ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ನಾವು ಶುರು ಮಾಡಿದಾಗ ಹೇಳಿದ್ವಿ ಹೇಗೆ ಜನ ದುಡ್ಡು ಸಂಪಾದನೆ ಮಾಡಕ್ ಬರ್ತಾರೆ ಅಂತ. ನೀವು ಆಬ್ವಿಯಸ್ಲಿ ನಿಮಗೆ ಕುಕಿಂಗ್ ಇಷ್ಟ ಆಗಿತ್ತು, ಅದಕ್ಕೆ ಬಂದ್ರಿ. ಬಟ್ ಈಗ ಪ್ರಮೋಷನ್ಸ್ ಇಂದ ಅದರಿಂದ ದುಡ್ಡು ಬರ್ತಿದ್ಯಾ ನಿಮಗೆ? ಯಾವ ತರ ಇದೆ ಮೇಡಮ್? ನನಗೆ ಪ್ರಮೋಷನ್ ಇಂದ ಬರ್ತಿದೆ ಮೇಡಮ್. ಬರುತ್ತೆ ಮೇಡಮ್, ಪ್ರಮೋಷನ್ ಬರುತ್ತೆ. ಬಟ್ ನಾನ್ ಬಂದ್ಬಿಟ್ಟು ಕೆಲವೊಂದು ಪ್ರಮೋಷನ್ಸ್ ಮಾಡಲ್ಲ. ಗೇಮ್ಸು ಸಣ್ಣ ಪಟ್ಟ ಕೆಲವೊಂದಿದೆ, ನಾನು ಮಾಡಕ್ ಹೋಗಲ್ಲ. ನನಗೂ ಓಕೆ ಅಂದ್ರೆ ಮಾಡ್ತೀನಿ ನಾನು. ಯಾಕಂದ್ರೆ ಕೆಲವ್ರು ಯೂಸ್ ಆಗ್ಬೇಕು ನಾವು ಮಾಡೋ ವಿಡಿಯೋ. ಒಂದು ಕ್ಯಾಟ್ರಿನ್ ಆಗಲಿ, ಒಂದು ಹೋಟೆಲ್ ಆಗಲಿ, ಬಟ್ಟೆ ಅಂಗಡಿ ಆಗಲಿ, ಇಂಥ ತೋರ್ಸೋಣ. ಇದೆಲ್ಲರಿಗೂ ಯೂಸ್ ಇದೆ. ಕೆಲವೊಬ್ರು ಪಾಪ ಸುಮಾರು ಕಡೆ ಹೋಗ್ತಾರೆ, ಈ ಹೋಟೆಲ್ ಎಲ್ಲಿದೆ ಅಂತ ನೋಡಿ ಹೋಗ್ತಾರಲ್ವಾ. ಮಾಡ್ತೀವಿ ಮೇಡಮ್, ಪ್ರಮೋಷನ್ಸ್ ಬರ್ತಾ ಇರುತ್ತೆ, ಸಣ್ಣ ಪುಟ್ಟ ಮಾಡ್ತಾ ಇರ್ತೀವಿ. ಯಾವ್ದು ಬರೋದು ಸರಿ. ಏನ್ ಸರ್ 1 ಮಿಲಿಯನ್ ಆಗ್ತಾ ಇದೆ ನಿಮ್ಗೆ, ಸಣ್ಣ ಪುಟ್ಟ ಅಂತ ಹೇಳ್ತಾ ಇದ್ದೀರಾ. ನೀವ್ ಹೇಳ್ದಂಗೆ ಇಲ್ಲಿ 10-20 ಸಾವಿರ ಫಾಲೋವರ್ಸ್ ಇದ್ದವ್ರೆ ದೊಡ್ಡದಾಗಿ ನಾನು ಲಕ್ಷಾಂತರ ರೂಪಾಯಿ ಗಟ್ಲೆ ಸಂಪಾದನೆ ಮಾಡ್ತಾ ಇದ್ದೀನಿ. ನನ್ ತಲೆನಲ್ಲಿ 1 ಮಿಲಿಯನ್ ಬರ್ತಿದೆ ಅಂದ್ರೆ ಅಟ್ಲೀಸ್ಟ್ 10-20 ಲಕ್ಷ ಆದ್ರೂ ಬರ್ಬೇಕು. ಇಲ್ಲ ಮೇಡಮ್, ಸೀರಿಯಸ್ಲಿ ಇಲ್ಲ, ನಾ ಸುಳ್ಳು ಹೇಳಲ್ಲ. ಯಾಕಂದ್ರೆ ನಾನು ಇನ್ನೊಂದು ಹೇಳ್ತೀನಿ ಅವ್ರಿಗೆ, ನನಗೆ ಪ್ರಮೋಷನ್ ಬರೋವಾಗ ನಾನು ಕಡಿಮೆ ಪ್ರೈಸಲ್ಲಿ ಮಾಡೋದು ಅವ್ರಿಗೆ ಹೇಳ್ತೀನಿ ನಾನು. ಯಾಕಂದ್ರೆ ಅವ್ರು ಕಷ್ಟಪಟ್ಟು ಕೊಡ್ತಾರೆ ನನಗೆ, ಅವ್ರಿಗೂ ಬಿಸ್ನೆಸ್ ಆಗ್ಬೇಕು. ನಾನು ಅದನ್ನು ಯೋಚನೆ ಮಾಡ್ತೀನಿ. ಅವ್ರು ಕೊಟ್ಟರು ನಾನು ತಗೊಂಡೆ ಅಂತ ಬಂದಿಲ್ಲ. ನಾನು ಮಾಡಿರೋ ಪ್ರಮೋಷನ್ ಅಷ್ಟು ಜನ ಬೇಕಾದ್ರೆ ಫೋನ್ ಮಾಡಿ ಕೇಳಿ ಯಾರನ್ನ. ನಾನು ಪ್ರಮೋಷನ್ ಮಾಡಿದ್ಮೇಲೆ ಅವ್ರು ಮತ್ತೆ ಫೋನ್ ಮಾಡಿ ಕೇಳ್ತೀನಿ, ಸರ್ ಬಿಸ್ನೆಸ್ ಆಯ್ತಾ ಇಲ್ವಾ? ಇಲ್ಲ ಅಂದ್ರೆ ಮತ್ತೆ ಸ್ಟೋರಿಗೆ ಹಾಕ್ತೀನಿ, ಮತ್ತೆ ಸ್ವಲ್ಪ ವಿಡಿಯೋಸ್ ಕೊಡಿ, ನಾನು ಸಪೋರ್ಟ್ ಮಾಡ್ತೀನಿ, ನಾನು ಹಾಕ್ತೀನಿ. ನನ್ನ ಹ್ಯಾಬಿಟ್ ಇದು. ಹೋದೆ ವಿಡಿಯೋ ಮುಗಿಸ್ಕೊಂಡೇ ಬರಲ್ಲ. ನಾನು ಹೋಗಿರೋ ವಿಡಿಯೋ ಪ್ರಮೋಷನ್ ಮಾಡಿಕೊಂಡು ಪ್ರತಿ ಒಂದು ಕಡೆನೂ ಬಾಂಡಿಂಗ್ ಇರುತ್ತೆ. ಅವ್ರು ನೆಕ್ಸ್ಟ್ ಫೋನ್ ಮಾಡ್ತಾರೆ, ಪ್ರಭು ಅವ್ರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಬಿಟ್ಟು. ಕರೆಕ್ಟ್ ಅಲ್ವಾ? ಈಗ ಅವ್ರ ಹತ್ರ ಈಸ್ಕೊಳ್ಳೋದು ದೊಡ್ಡದಲ್ಲ ಮೇಡಮ್. ನಾವು ಅವ್ರ ಅಮೌಂಟ್ ಕೊಡೋದು ಈಸ್ಕೊಳ್ಳೋದು ದೊಡ್ಡದಲ್ಲ. ತಗೊಂಡ್ರೆ ಪಾಪ ಅಲ್ಲಿ ತೆಗೆದ್ರೆ ಅವ್ರಿಗೂ ಬಿಸ್ನೆಸ್ ಆಗ್ಬೇಕಲ್ವಾ. ಅವ್ರ ಪಾಪ 10 ಜನ ಕರ್ಸಿ 10 ಜನಕ್ಕೆ ಆಗಿಲ್ಲ ಅಂದ್ರೆ ಪಾಪ ಅವ್ರ ಬಿಸ್ನೆಸ್ ಲಾಸ್ ಮಾಡ್ಕೊಂಡು ಅವ್ರ ಪಾಪ ಒಬ್ಬರು ನಮ್ಮಿಂದ ಹಾಳಾದಂಗೆ ಆಗೋದಲ್ಲ.
ಪ್ರತಿಯೊಂದು ಕ್ರಿಯೇಟರ್ಗೆ ಹೇಳೋದು ಒಂದೇ ಮಾತು, ನಾನು ಯಾರಿಗೆ ಎಲ್ಲೋ ಪ್ರಮೋಷನ್ ಮಾಡಿ ಅವ್ರು ಒಂದ್ಸಲ ಫೋನ್ ಮಾಡಿ ಕೇಳಿ, ನಿಮ್ಗೇನು ವರ್ಕೌಟ್ ಆಯ್ತಾ, ಇಲ್ಲ ಏನು ಮತ್ತೆ ಒಂದ್ಸಲ ಸ್ಟೋರಿಗೆ ಹಾಕೊಡ್ಲಾ, ಏನು ನೀವು ಕೈಯಿಂದ ಹಾಕೋದಿಲ್ವಲ್ಲ, ಹೌದು ಏನೋ ಒಂದು ಎಕ್ಸ್ಟ್ರಾ ಸ್ಟೋರಿ ತಾನೆ, ಅದಕ್ಕೂ ಕೆಲವೊಬ್ರು ಚಾರ್ಜ್ ಕೇಳ್ತಾರೆ, ಅದು ಕರೆಕ್ಟೇ, ಅದಕ್ಕೂ ದುಡ್ಡು ಕೇಳ್ತಾರೆ. ಸರ್ ಒಂದೊಂದ್ಸಲ ನಾನು ಸರ್ಟನ್ ಕ್ರಿಯೇಟರ್ಸ್ ರೇಟ್ ಕಾರ್ಡ್ ನಾನು ನೋಡಿದಾಗ ಒಂದು ಸ್ಟೋರಿಗೆ 2 ಲಕ್ಷ ರೂಪಾಯಿ, ಒಂದು ರೀಲಿಗೆ 8 ಲಕ್ಷ ರೂಪಾಯಿ, ಒಂದು ಕೊಲಾಬರೇಷನ್ಗೆ 10 ಲಕ್ಷ ರೂಪಾಯಿ, ನಾನು ಹಿಡ್ಕೊಂಡು ಅಯ್ಯೋ ದೇವ್ರೆ ನಾನೇ ಅವಾಗ 1 ಮಿಲಿಯನ್ ಮಾಡೋದು ನಾನು. ನಿಜವಾಗ್ಲೂ ಇದು ನಾರ್ಮಲ್ ನಿಮ್ಮ ಲೆವೆಲ್ ಫಾಲೋವಿಂಗ್ ಯಾರ್ಯಾರಿಗಿದೆಯೋ ಇದು ಬೇಸ್ ಲೆವೆಲ್ ಅಂತಾನೆ ಹೇಳ್ತಿರೋದು. ನಾನು ಮಾತಾಡ್ತಿರೋದು ಮೇ ಬಿ ಒಂದು 200K ಅಥವಾ ಒಂದು 500K ಫಾಲೋವರ್ಸ್ ಇರೋದು, ಆಲ್ರೆಡಿ 1 ಮಿಲಿಯನ್ ಇಂಡಿಯನ್ ಅಲ್ಲ. ಅದನ್ನೇ ಮೇಡಮ್ ಹೇಳೋದು. ಈಗ ನಾನು ನೋಡಿ ಮೊನ್ನೆ ಒಂದು ಪ್ರಮೋಷನ್ ಮಾಡ್ಕೊಂಬಂದೆ ಹೋಟೆಲ್ದು, ಅವ್ರು ಫೋನ್ ಮಾಡಿ ಕೇಳಿದೆ, ನಿಮ್ಗೆ ಬಿಸ್ನೆಸ್ ಆಯ್ತಾ ಇಲ್ವಾ? ಇಲ್ಲ ಸರ್ ಬರ್ತಾ ಇದ್ದಾರೆ. ಇಲ್ಲಾಂದ್ರೆ ಹೇಳಿ, ನಾನು ಸ್ಟೋರಿಗೆ ಹಾಕ್ಕೊಡ್ತೀನಿ, ಪರವಾಗಿಲ್ಲ. 1 ಸಲ 2 ಸಲ ಹಾಕ್ಕೊಡ್ತೀನಿ, 3 ಸಲ ಹಾಕ್ಕೊಡ್ತೀನಿ, ಅವ್ರಿಗೆ ಸಮಾಧಾನ ಆಗುತ್ತೆ. ಅಲ್ಲಿ ಅಟ್ಲೀಸ್ಟ್ ಮನುಷ್ಯ ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಗೆ ಒಂದ್ ಸಾರ್ಕಾದ ಆಯ್ತು ಅಂದ್ಬಿಟ್ಟು. ಈ ಕೆಲವೊಬ್ರು ಆಗಲ್ಲ, ಹೋಗ್ತಾರೆ ಮುಗಿಸ್ತಾರೆ, ಅವ್ರು ಅಷ್ಟೇ, ಅವ್ರು ಯಾರು ಇವ್ರು ಯಾರು. ದಯವಿಟ್ಟು ಪ್ರತಿಯೊಂದು ಕ್ರಿಯೇಟರ್ಗೆ ಹೇಳೋದು ಒಂದೇ, ಕೇಳಿ ಅವ್ರಿಗೆ. ನಿಮಗೆ ಪ್ರಮೋಷನ್ ಕೊಡ್ತಾರಲ್ಲ, ಅವ್ರು ಫೋನ್ ಮಾಡಿ ಈ ಥರ ಅವ್ರಿಗೆ ಆಯ್ತಾ, ವರ್ಕೌಟ್ ಆಯ್ತಾ ಸರ್, ಓಕೆ ಸರ್ ಪರವಾಗಿಲ್ಲ ಕೇಳಿ. ಕೆಲವೊಂದು ಏನು ಮಾಡೋಕ್ಕಾಗಲ್ಲ. ನಾನು ಈಗ ಎಕ್ಸ್ಪೆಕ್ಟ್ ಮಾಡ್ತೀನಿ, ಒಂದು ಅಡಿಗೆ ಮಾಡುವಾಗ ಕೆಲವೊಂದು ಅಡಿಗೆ ಅಂದ್ರೆ ಒಂದು 2,000, 3,000, 5,000 ಖರ್ಚು ಮಾಡಿ ಅಡಿಗೆ ಮಾಡ್ತೀನಿ ಡಿಫ್ರೆಂಟ್ ಆಗಿ, ಏನೋ ಫಿಶ್ ಗಿಸ್ ತರ ಅನ್ಬಿಟ್ಟು. ಅಂತ ಟೈಮ್ ಓಡಲ್ಲ, ಪ್ಲೇಟ್ ಅಲ್ಲಿ ಎತ್ಬಿಟ್ಟು ಹಿಂಗೆ ಅನ್ನ ಸಾಂಬಾರು ಹಾಕ್ಬಿಟ್ಟು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಅಂದ ತಕ್ಷಣನೇ ಏನ್ ರಪ ಅಂತ ಬಿಡುತ್ತೆ. ಸೀರಿಯಸ್ಲಿ ಮೊನ್ನೆ ಒಂದು ಹಾರ್ಡ್ ವರ್ಕ್ ಮಾಡಿ ನಾನು ಇದು ಮಾಡಿದೆ, ಯಾವ್ದಪ್ಪ ಅದು ಪೈನಾಪಲ್ ಚಟ್ನಿ ಸೈನಾ, ಅದು ಮಾಡಿದೆ. ಮತ್ತೆ ಇನ್ನೊಂದು ಫಿಶ್ ಏರ್ ಮಾಡ್ತೀನಿ ನಾನು ಸೈನಾ. ಫಿಶ್ ಏರ್ ಬಂದ್ಬಿಟ್ಟು 1.5 kg ಬಂದ್ಬಿಟ್ಟು 1,200, 1,300 ರೂಪಾಯಿ ಆಗುತ್ತೆ. ನಾವು ತಗೊಂಡ್ರೆ 2 kg 3 kg ತಗೊಂತೀವಿ ಅಷ್ಟ. ಒಂದು 4-5,000 ರೂಪಾಯಿ ಖರ್ಚು ಆಯ್ತಾ? ಅದು ವಿಡಿಯೋ ನೋಡಿದ್ರೆ ಬರೀ 100K 200K ಹೋಯ್ತು. ಮೊನ್ನೆ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಬಿಸಿ ಬಿಸಿ ರಾಗಿ ಮುದ್ದೆ ಬೋಟಿಗೆ ಹೋಗಿ ಸಾರು ತಕ್ಷಣ 5 ಮಿಲಿಯನ್. ನೋಡಿ ಅಲ್ಲಿ ಕಷ್ಟಪಟ್ಟಿದ್ವಿ, ಅಲ್ಲಿ ಫಲ ಸಿಗ್ಲಿಲ್ಲ. ಬಟ್ ಇಲ್ಲಿ ಪ್ಲೇಟ್ ಹಾಕಿದ ತಕ್ಷಣ ತಿಂದ ತಕ್ಷಣ ಹೋಗ್ಬಿಡ್ತದು. ನೋಡಿ ಹೆಂಗಿದೆ. ಕೆಲವೊಂದು ಆಗುತ್ತೆ, ಕೆಲವೊಂದು ಪ್ರಮೋಷನ್ಸ್ ಅಷ್ಟೇ ಮೇಡಮ್. ಏನಾಗುತ್ತೆ ಗೊತ್ತಾ, ಕೆಲವೊಂದು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು, ಅವ್ರು ಓಡ್ಲಿ ಆಗ್ಲಿ, ಕೆಲವು ಟೈಮ್ ಹೋಗಲ್ಲ. ಅದು ನಮ್ಮ ಕೈಯಲ್ಲಿ ಇಲ್ಲ. ಹೌದೌದು. ಪಾಪ ಅವ್ರು ನೋಡಿ, ಇವಾಗ ಬ್ಲಾಗರ್ಸ್ ಪಾಪ ಸುಮಾರು ಜನ ಹೋಟ್ಲ್ ಅವರು ರನ್ ಮಾಡ್ತಾ ಇದಾರೆ. ಅಲ್ಲಿನೂ ಅದನ್ನು ಯೋಚನೆ ಮಾಡ್ಬೇಕು ನಾವು. ಈ ಇನ್ಸ್ಟಾಗ್ರಾಮ್ ಬ್ಲಾಗರ್ಸ್ ಇಂದ ಸುಮಾರು ಜನ ಹೋಟೆಲ್ ಆಗಲಿ ಬಿಸ್ನೆಸ್ ರನ್ ಮಾಡ್ತಾ ಇದಾರೆ. 100 ಜನದಲ್ಲಿ ಅಟ್ಲೀಸ್ಟ್ ಒಂದು 20 ಜನ ಫೇಲ್ ಆದ್ರೂ 80 ಜನ ಕೈ ಕೊಡ್ತಾ ಇದಾರಲ್ಲ. ಅಲ್ಲ, ಅಟ್ಲೀಸ್ಟ್ ಒಂದು 70-80% ಕೊಡ್ತಾ ಇದಾರಲ್ಲ. ಇವಾಗ ಒಂದು ಹೋಟೆಲ್ ಹೋಗಿ ಪ್ರಮೋಷನ್ ಮಾಡುವಾಗ ಆ ಹೋಟೆಲ್ 10 ಜನ ಮಾಡ್ತಾರೆ, 10 ಜನದಲ್ಲಿ 6 ಜನ ಹೋಗುತ್ತೆ, 4 ಜನ ಫೇಲ್ ಆಗುತ್ತೆ ಅಷ್ಟೇ. ಈಗ ನಾನು ಅಷ್ಟೇ, ಬಟ್ಟೆ ಒಂದು 100 ಸೀರೆ ತಂದು 100 ಸೀರೆ ಮಾರುವಾಗ ಅಲ್ಲಿ 60-70 ಸೀರೆನ ಹೋಗೋದು, 30 ಸೀರೆ ಪೇಂಟ್ ಆಗುತ್ತೆ ಅಷ್ಟೇ. ಕರೆಕ್ಟಾ? ಕೊನೆಗೆ ಅಲ್ಲಿ ದುಡ್ದಿರೋದು ಇಲ್ಲಿ ಹೋಗುತ್ತೆ, ಅಲ್ಲಿ ಲಾಭ ಬಂದು ಪ್ರಾಫಿಟ್ ಬಂತು, ಆ ಪ್ರಾಫಿಟ್ ಇಲ್ಲಿ ಹೋಯ್ತು. ಕತೆ ಹಿಂಗೆ ಆಗೋದು ಅಲ್ವಾ? ಬ್ಲಾಗರ್ ಇಂದ ಸುಮಾರು ಜನ ಬದುಕ್ತಾ ಇದ್ದಾರೆ. ಸುಮಾರು ಹೋಟೆಲ್ಸ್, ರೋಡ್ ಸೈಡ್ ಹೋಟೆಲ್ಸ್, ಸಣ್ಣ ಪುಟ್ಟ ಟೇಸ್ಟ್ ಮಾಡಿ ಚೆಕ್ ಮಾಡಿ ಚೆನ್ನಾಗಿದೆ ಅಂದ ತಕ್ಷಣ ಸಾಕಷ್ಟು ಹೋಗ್ತಾರಲ್ವಾ. ಸುಮಾರು ಅವ್ರಿಂದ ಆಗುತ್ತೆ ಬಿಸ್ನೆಸ್ ಅವ್ರಿಗೆ. ಈಗ ಅವ್ರಿಗೂ ಒಂದು ಬಿಸ್ನೆಸ್ ಬೇಕಂದ್ರೆ ಈಗ ಬಂದ್ಬಿಟ್ಟು ಸುಮಾರು ಜನ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದಾರೆ. ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಮೈನ್ ರೋಡ್ಗೆ ಅವರು ಶಾಪ್ ತೆಗಿಯಲ್ಲ. ಮೈನ್ ರೋಡ್ ತಗೊಂಡ್ರೆ 2 ಲಕ್ಷ, ಒಳಗ್ ತಗೊಂಡ್ರೆ 50,000. ಅವಾಗ ಅವ್ರು ಏನ್ ಮಾಡ್ಬೇಕು, ಪ್ರಮೋಷನ್ ಮಾಡಿಸ್ಲೇಬೇಕು ಅಲ್ವಾ? ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇಲ್ಲ ಅಂದ್ರೆ ಲೈಫೇ ಇಲ್ಲ. ಆತರ ಆಗೋಗಿದೆ ಸೀರಿಯಸ್ಲಿ. ಎಲ್ಲಾರ್ದು ಅದೇ ಕಥೆ ಸರ್, ಇಲ್ಲ ಅಂತ ನಾನು ಐ ಡೋಂಟ್ ಸೇ ಇಟ್ ಅಟ್ ಆಲ್. ಸೊ ನಾವ್ ಮಾತಾಡ್ತಾ ಇದ್ವಿ ಈ ತರ ಪ್ರಮೋಷನ್ಸ್ ಅಂತ. ನೀವು ಪ್ರಮೋಷನ್ ಅಂತಾನೆ ಅಲ್ಲ, ಯಾವ್ದಾದ್ರು ಜಾಗಕ್ಕೆ ಹೋಗಿ ತುಂಬಾ ಚೆನ್ನಾಗಿದೆ ಜಾಗ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಆ ಜಾಗಕ್ಕೆ ಹೋಗಿರೋದು ಯಾವ್ದಾದ್ರು ಇದೆಯಾ? ಯಾವ್ದಾದ್ರು ಒಂದ್ ಸ್ಟೋರಿ ಇದೆಯಾ ಈ ತರ? ಯಾವ್ದಾದ್ರು ಒಂದ್ ಜಾಗಕ್ಕೆ ಹೋಗಿ ನೀವ್ ಅಲ್ಲಿನ ಊಟನ ಟೇಸ್ಟ್ ಮಾಡಿ, ಅಥವಾ ಆ ಜಾಗಕ್ಕೆ ಹೋಗಿ ನಿಮಗೆ ಆ ಜಾಗ ತುಂಬಾ ಇಷ್ಟ ಆಗಿ ನೀವು ನಿಮ್ಮ ಫಾಲೋವರ್ಸ್ ಹೇಳಿದಾಗ ಈ ಜಾಗಕ್ಕೆ ನೀವೆಲ್ಲಾರು ಬನ್ನಿ ಅಂತ ಆ ಜಾಗ ವೈರಲ್ ಆಗಿರೋದಿದ್ಯಾ? ಯಾವ್ದಾದ್ರು ಒಂದು ಮೇಡಮ್ ಸುಮಾರು ಹೋಟೆಲ್ ಇದೆ ಮೇಡಮ್, ಸುಮಾರು ಹೋಟೆಲ್ ಇದೆ. ಆಕ್ಚುಲಿ ಫೇವರೇಟ್ ಯಾವ್ದು ಅದರಲ್ಲಿ ನೀವು ಜ್ಞಾಪಕ ಇಟ್ಕೊಂಡಿರೋದು? ಈಗ ಜ್ಞಾಪಕ ಅಂತ ಏನಂತ ಗೊತ್ತಾ ವಿಷಯ, ಸುಮಾರು ಹೋಟ್ಲ್ ಅವ್ರು ನನಗೆ ಎಲ್ಲಾ ಬ್ಲಾಗರ್ಸ್ ಹೋಗೋವಾಗ ನನಗೆ ಸಪರೇಟ್ ಡಿಶ್ ಕೊಡ್ತಾರೆ. ನಾನು ಅವ್ರಿಗೆ ಹೇಳೋದು, ನಾನು ಅವ್ರ ತರ ವಿಡಿಯೋ ತಾತ ಶೂಟ್ ಮಾಡಕ್ ಹೋಗಲ್ಲ. ನಾನು ಕಿಚನ್ಗೆ ಹೋಗಿ ಸ್ವಲ್ಪ ಅಡಿಗೆ ಮಾಡೋದು, ನೆಕ್ಸ್ಟ್ ಅವ್ರಿಗೊಂದು ಡಿಶ್ ಕೊಡ್ತೀನಿ. ನಾನು ಈ ಡಿಶ್ನ ಕಂಟಿನ್ಯೂ ಮಾಡಿ ನಿಮ್ಮ ಹೋಟೆಲ್ಗೆ ರೆಫರೆನ್ಸ್ ಚೆನ್ನಾಗಿ ಬರುತ್ತೆ, ಇದು ಚೆನ್ನಾಗುತ್ತೆ ಅಂತ ಈ ತರ ನಾನು ಅವ್ರ ಪ್ಲಾನ್ ಕೊಡ್ತೀನಿ ಅವ್ರಿಗೆ. ನಾನು ಯಾವ ಹೋಟೆಲ್ಗೆ ಹೋದ್ರೂ ರಿವ್ಯೂ ಕೊಟ್ಟು ಅವ್ರಿಗೆ ಹೇಳ್ತೀನಿ ನಾನು ಏನಂತ, ಈ ಡಿಶ್ ಮಾಡಿ ನೀವು ಒಂದು ಚಿಕನ್ ಪಿಕಲ್ ಮಾಡಿ, ಇಲ್ಲ ಚಿಕನ್ ಉಪ್ಪು ಕರಿ ಮಾಡಿ, ಅಥವಾ ಒಂದು ಈಗ ವೆಲ್ಕಮ್ ಯಾರನ್ನ ಬಂದ್ರೆ ಈ ಫಂಕ್ಷನ್ ಕ್ಯಾಟ್ರಿನ್ ಅವ್ರಿಗೆ ಚಿಕನ್ ಪಾನಿಪುರಿ ಕೊಡಿ. ಕೇಳಿದ್ರಿ ನೀವು?
ನನ್ ಬಾಯಲ್ಲಿ ಇವಾಗ ನೀರ್ ಬರ್ತಾ ಇದೆ. ಸೀರಿಯಸ್ಲಿ ಚಿಕನ್ ಪಾನಿಪುರಿ ಡಿಫ್ರೆಂಟ್ ಇವೆಲ್ಲ. 2 things ಮೈ ಫೇವರಿಟ್, ಒಂದು ಪಾನಿಪುರಿ, ಇನ್ನೊಂದು ಚಿಕನ್. ಓಹೋ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅದು ಆ ತರ ಅಲ್ಲ. ಇವಾಗ ನೀವು ಚಿಕನ್ ಪಾನಿಪುರಿ ಯಾವ ತರ ಗೊತ್ತಾ, ಈಗ ನೀವು ಆಲೂಗಡ್ಡೆ ಅದೇ ಬೇಯಿಸ್ಕೊತೀವಿ. ಗೊತ್ತಾಯ್ತು. ಅದ್ರ ತರ ಚಿಕನ್ 65 ಏನಾದ್ರು ಒಳಗಡೆ ಹಾಕಿ ಇಲ್ಲ ಆ ತರ ಇಲ್ಲ, ಹಂಗೆ ಮಾಡ್ಬೇಕು ನಾವು. ಇವಾಗ ಈಗ ನಾವು ಆಲೂಗಡ್ಡೆ ಬೇಯಿಸ್ಕೊಂತೀವ, ಹೌದು. ಆ ಜಾಗದಲ್ಲಿ ಬೋನ್ಲೆಸ್ ಚಿಕನ್ ಬೇಯಿಸ್ಕೊಂತೀವಿ. ಹಾ ಬೋನ್ಲೆಸ್ ಚಿಕನ್ ಬೇಯಿಸ್ಕೊಂಡು ಬಿಡಿಸ್ಕೊಂತೀವಿ. ಹಾ ಚಿಕನ್ ಬಿಡಿಸ್ಕೊಂಡು ಆ ಚಿಕನ್ ನೀರಲ್ಲಿ ಪಾನಿ ಮಾಡ್ಕೊಂತೀವಿ. ಓ ಸರಿನಾ? ಆ ಚಿಕನ್ ನೀರ್ ಪಾನಿ ಹಾ ಅದೇದಾ. ಆ ಚಿಕನ್ ಬಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲೆಗಳು, ಮನೇಲಿ ಟೀ ಪುಡಿ, ಕಾಫಿ ಪುಡಿ ಬಿಟ್ಟು ಎಲ್ಲ ಪುಡಿ ಎಲ್ಲ ಪುಡಿ ಹಾಕಿ ಟೀ ಪುಡಿ, ಕಾಫಿ ಪುಡಿ ಬಿಟ್ಟು ಎಲ್ಲ ಪುಡಿ ಹಾಕಿ ಮಿಕ್ಸ್ ಮಾಡಿ, ಉಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಅದೇನಾಯ್ತು, ಆಲೂಗಡ್ಡೆ ರೇಂಜ್ಗೆ ಅಲ್ಲಿ ಬಂತು. ಹಾ ಮಸಾಲೆ ರೇಂಜ್ ಸ್ವಲ್ಪ ಇಡಿ, ಸ್ವಲ್ಪ ಪಾನಿ ತಗೊಳ್ಳಿ, ಮುಗಿ ಚಿಕನ್ ಪಾನಿಪುರಿ. ಸೂಪರ್. ಟ್ರೈ ಮಾಡ್ಲೇಬೇಕು. ಸಿಂಪಲ್ ಮೇಡಮ್, ಸಿಂಪಲ್ ಆಗಿರೋ ರೆಸಿಪಿ ಕೊಟ್ಟೆ ಬಿಟ್ಟಿದ್ದಾರೆ. ಹೌದು. ಸಾಕಷ್ಟು ಜನ ಈ ನಡುವೆ ಸೋಷಿಯಲ್ ಮೀಡಿಯಾ ಬರ್ತಿರೋದು ಯುನೋ ಆಫ್ ಕೋರ್ಸ್ ನಾನು ಹೇಳ್ದಂಗೆ ದುಡ್ಡು ಸಂಪಾದನೆ ಮಾಡಕ್ಕೆ. 100%. ಸೊ ನಿಮ್ಮ ಪ್ರಕಾರ ಇದು ಕರೆಕ್ಟ್ ಆಗಿ ಮಾಡ್ತಾ ಇದಾರ ಅವರು? Madam, ಈಗ ಕರಿಯರ್ ನ ಅವರು ಬೇರೆ ಎಲ್ಲೂ ಕೆಲಸ ಮಾಡ್ತಿಲ್ಲ. ಈಗ ಯಾವ್ದು ಕಂಪನಿಗೆ ಹೋಗಿ ಕೆಲಸ ಮಾಡೋದಾಗಿರ್ಲಿ ಅಥವಾ ಎಲ್ಲಾದ್ರೂ ತಿಂಗಳಿಗೆ ಸಂಬಳ ತಗೊಳ್ಳೋದಾಗಿರ್ಲಿ, ಅದನ್ನ ಯಾವತ್ತೂ ಮಾಡಿಲ್ಲ. ಎಸ್ಪೆಷಲಿ ಯಂಗ್ಸ್ಟರ್ಸ್ ನಾನು ಹೇಳ್ತಾ ಹೌದು, ಸುಮಾರು ಇವಾಗ ಜನ. ಯಾರು ಕಾಲೇಜಿಂದ ಯುನೋ ಲಾಗೌಟ್ ಅಂತ ಇದ್ರಿ, ಯಾರು ಕಾಲೇಜಿಂದ ಈಗ ಪಾಸ್ ಔಟ್ ಆಗ್ತಾ ಇದ್ದಾರೆ, ಅವರು ಬಂದು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಿರೋದು. ಸೊ ಅದಕ್ಕೆ ನೀವೇನ್ ಹೇಳ್ತೀರಾ? ಮೇಡಮ್ ಈಗ ಏನಾಯ್ತು ಗೊತ್ತು, ಮೊನ್ನೆ ನಾನು ಒಂದು ಅಪಾರ್ಟ್ಮೆಂಟ್ ಹೋಗಿದ್ದೆ. ಆ ಹುಡುಗಿ IT ಕೆಲಸ ಮಾಡ್ತಾ ಇತ್ತು. ತಿಂಗಳಿಗೆ ನನಗೆ ಒಂದು 80,000 ಸ್ಯಾಲ್ರಿ ಬರ್ತಾ ಇದೆ. ಬಟ್ ನಾನು ವಿಡಿಯೋ ಇದಾಗಬೇಕು, ಕಂಟೆಂಟ್ ಆಗ್ಬೇಕು ಅಂತ ಹೇಳಿದ್ಲು. ಅಂತವ್ರ ಏನ್ ಹೇಳೋಣ, ಆಗ್ಬೇಕು ಕೂಡ ಒಳ್ಳೇದು, ಸೂಪರ್ ಗುಡ್. ನಾ ಅದ್ರ ಬಗ್ಗೆ ಬೇಡ ಅಂತ ಹೇಳಲ್ಲ. 1000 ಜನ ಬರ್ಲಿ, 1,00,000 ಜನ ಆಗ್ಲಿ, 1,00,000 ಆಗ್ಲಿ, ಎಷ್ಟು ಆಗ್ತಿರೋ ಅಷ್ಟು ಇನ್ನೂ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಸರಿ, ದುಡ್ಡು ಅದರಲ್ಲೇ ಮಾಡ್ಬೇಕು ಅಂದ್ರೆ ಆಗಲ್ಲ. ಮನಿ ಬಂದು ಅದರಲ್ಲೇನೆ ರನ್ ಮಾಡ್ಬೇಕು ಅಂತ. ಬಟ್ ನಿಮ್ ಕೆಲ್ಸಕ್ಕೆ ಮಾಡಿ, ಕೆಲಸ ಮಾಡಿ. ನೀವು ಓದಿದಿರಾ, ಒಂದು ಜಾಬ್ಗೆ ಹೋಗಿ ಕೆಲಸ ಮಾಡಿ. ಇದು ಪಾರ್ಟ್ ಆಫ್ ಇಟ್ಕೊಳ್ಳಿ, ಸಣ್ಣ ಪುಟ್ಟ ಅಲ್ವಾ, ಸೈಡ್ ಅಲ್ಲಿ ಇಟ್ಕೊಳ್ಳಿ, ಹಾಬಿ ತರ ಇಟ್ಕೊಳ್ಳಿ. ಕಂಟಿನ್ಯೂ ಅಂದ್ರೆ ಕಷ್ಟ ಈಗ. ಯಾಕಂದ್ರೆ ಈಗ ಅದೇ ನನ್ನ ಲೈಕ್ಸ್ಗೋಸ್ಕರ ಅವ್ರು ಹೆಂಗ್ ಬೇಕಾದ್ರೆ ಆಡ್ತಾರೆ. ಒಂದು ಲೈಕ್ಸ್ಗೋಸ್ಕರ ಕಮೆಂಟ್, ಫಸ್ಟ್ ಅವ್ರು ಫಾಲೋವರ್ ಬೇಕು ಅವ್ರಿಗೆ. ಅವ್ರು ಯಾವ ತರ ಗೊತ್ತಾಗಲ್ಲ ಮಾಡೋದೀಗ. ಫಸ್ಟ್ ಫಾಲೋವರ್ ಬೇಕು. ಒಂದು ಬಟ್ಟೆ ಆಗ್ಲಿ ಗಿಟ್ಟೆ ಆಗ್ಲಿ ನೋಡ್ತಿರಲ್ಲ, ಸ್ವಲ್ಪ ಸೆನ್ಸ್ ರೈಟ್ ಆಗಿರಲ್ಲ, ಎಲ್ಲ ಯಾವನ್ ಬೈಲಿ, ಯಾವನ್ ಹೆಂಗನ ಬೈಲಿ, ಅದೆಲ್ಲ ಫೀಲ್ ಮಾಡ್ಕೊಳಲ್ಲ ಅವರು. ಅವ್ರು ಈ ಕಿವಿಗೆ ತಗೊಂಡು ಕಿವಿ ಬಿಡ್ತಾರೆ, ಅವ್ರು ಯೋಚನೆ ಮಾಡಲ್ಲ. ಅವ್ರು ಫಾಲೋವರ್ ಬೇಕು. ಫಾಲೋವರ್ ಬಂದ ತಕ್ಷಣ ಆಮೇಲೆ ಸ್ವಲ್ಪ ಒಂಚೂರು ನಾನು ಪ್ರಮೋಷನ್ ಮಾಡ್ತೀನಿ. ನನ್ನ ಕಣ್ ಮುಂದೆ ಒಬ್ಬ ಯಾರೋ ಒಬ್ಬ ಅಮ್ಮ 1.5 ಲಕ್ಷ ಇದ್ಲು, 1.5 ಲಕ್ಷ ಫಾಲೋವರ್ ಇಟ್ಕೊಂಡು ನಾನು 15,000 20,000 ಚಾರ್ಜ್ ಮಾಡ್ತೀನಿ ಅಂದ್ಲು. 1 ಮಿಲಿಯನ್ ಇಟ್ಕೊಂಡು ನಾನೇ ಮಾಡಲ್ಲ. ನಿಜವಾಗ್ಲೂ ಮದರ್ ಪ್ರಾಮಿಸ್ ಇಲ್ಲ. ಸೀರಿಯಸ್ಲಿ ನಾನು ರಿಯಲಿ ನಾನು ಚಾರ್ಜ್ ಎಷ್ಟು ಮಾಡಲ್ಲ. ಏನ್ 20,000 ಚಾರ್ಜ್ ಮಾಡಲ್ವಾ? ಅದು 20, 15, 20. ಅವ್ರು 1 ಲಕ್ಷ 2 ಲಕ್ಷ ಇರೋರು 1 ಲಕ್ಷ ಗಾಡ್ ಪ್ರಾಮಿಸ್ ಮೇಡಮ್, ಪ್ರಾಮಿಸ್. ಸರ್ ನೀವು ಲಕ್ಷಾಂತರ ರೂಪಾಯಿ ಇದು ಇಲ್ಲ ಚಾರ್ಜ್ ಮಾಡ್ಬೇಕು. ಘಾಟ್ ಸರ್ ಮೇಡಮ್, ಪಾಪ ಅವ್ರು ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡ್ಸೋರು ಯಾರು ಇದಾರೆ ಮೇಡಮ್? ಈಗ ಒಂದು ಹೋಟ್ಲ್ 1 ಲಕ್ಷ ಎಲ್ಲಿ ಕೊಡ್ತಾರೆ? ಒಳ್ಳೆ ಎಕ್ಸಾಂಪಲ್ ಹೇಳೋದು. ಒಂದು ಹೋಟ್ಲ್ ಅವ್ರು 1 ಲಕ್ಷ ಎಲ್ಲಿ ಕೊಡ್ತಾರೆ ಹೇಳಿ? ಅಮ್ಮ ಮಂದಿ ಪಾಪ ಹೋಟ್ಲ್ ಹೇಳ್ತಾನೆ, ಸರ್ ನಾವು ಚಿಕ್ಕದಾಗ ಓಪನ್ ಮಾಡಿದೀನಿ ಸರ್, ನಿಮ್ನ ಅಭಿಮಾನಿ ಸರ್, ನಿಮ್ಮ ಮಾಡ್ಕೊಡಿ ಸರ್ ಅಂತಾನೆ. ಸರಿ ಓಕೆ ಪಟ್ ಡನ್, ಆಯ್ತಪ್ಪ, ಎಷ್ಟು ಕೊಡ್ತೇವೆ ಕೊಡಪ್ಪ, ಮುಗೀತು. 10,000ಕ್ಕೂ ಮಾಡ್ಕೊಟ್ಟಿದ್ದೀನಿ, 5,000ಕ್ಕೂ ಮಾಡ್ಕೊಟ್ಟಿದ್ದೀನಿ. ಸರಿನಾ? ಈ ರೋಡ್ ಸೈಡ್ ಮಾಡುವಾಗ ಫ್ರೀಯಾಗೂ ಮಾಡ್ಕೊಟ್ಟಿದ್ದೀನಿ ಕೆಲವೊಬ್ರಿಗೆ. ಎಲ್ಲ ಇರುತ್ತೆ ಸರಿನಾ, ಚಾರ್ಜಸ್ ಎಲ್ಲ ತರ ಇರುತ್ತೆ. ನಾವು ಬಟ್ ಹೈ ಬಜೆಟ್ ಹೋಗಲ್ಲ. ನಾವು ಹೈ ಬಜೆಟ್ ಇವತ್ತು ಗಂಟ ಹೋಗಿಲ್ಲ. ಸೂಪರ್ ಸರ್, ನೀವು ಎಲ್ಲಿ ಹೋಗಿಲ್ಲ. ಯಾಕಂದ್ರೆ ನಾನು ಮುಂಚೆ ಹೇಳ್ದ ನಿಮ್ಗೆ, ಅವ್ರು ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಈಗ ನೀವು ಹೈ ಬಜೆಟ್ ನಂಬ್ಕೊಂಡು ಒಂದು ವಿಡಿಯೋ ಮಾಡೋ ಬದಲು ಲೋ ಬಜೆಟ್ 10 ಮಾಡಿ, 10 ಜನಕ್ಕೆ ಜೀವನ ಆಗುತ್ತಲ್ವಾ? ನಿಮ್ ಥಾಟ್ ಪ್ರೋಸೆಸ್ ಬೇರೆ ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ಯಾಕೆ ಗೊತ್ತಾ, ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಪ್ರಮೋಷನ್ಸ್ ಮಾಡೋರು ಅವ್ರ ಬಗ್ಗೆ ಯೋಚನೆ ಮಾಡಲ್ಲ ಜಾಸ್ತಿ ಜನ. ಕಾಂಟೆಂಟ್ ಕ್ರಿಯೇಟರ್ಸ್ ಅವ್ರು ಬೆಳೆದಾಗಿದೆ ಇವಾಗ, ಓಕೆ ಇವಾಗ ಬ್ರ್ಯಾಂಡ್ ನನ್ನ ಹತ್ರ ಬರುತ್ತೆ ಅನ್ನೋ ಯೋಚನೆನಲ್ಲೇ ಇರ್ತಾರೆ ಹೊರತು, ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋ ಯೋಚನೆನಲ್ಲೇ ಇರ್ತಾರೆ ಹೊರತು, ಯಾರು ಒಂದ್ 10 ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಮಾಡಲ್ಲ. ಯಾರು ಇಲ್ಲ. ಅವ್ರಿಗೇನ್ ಗೊತ್ತಾ, ಪ್ರಮೋಷನ್ ದುಡ್ಡು ಬೇಕಷ್ಟೇ. ಪ್ರಮೋಷನ್ ಅಲ್ಲಿ ದುಡ್ಡು ಬರುತ್ತೆ, ದುಡ್ಡು ಮಾಡಿ, ಎಲ್ರಿಗೂ ದುಡ್ಡು ಬೇಕಿರೋದೆ. ಬಟ್ ದುಡ್ಡೇ ಜೀವನ ಆಗ್ಬಾರ್ದು. ದುಡ್ಡು ಬೇಕು, ದುಡ್ಡು ಬೇಡ ಅಂತ ಹೇಳಲ್ಲ. ಪ್ರತಿಯೊಬ್ಬ ದುಡಿಯೋ ದುಡ್ಡುಗೋಸ್ಕರನೇ. ಬಟ್ ದುಡ್ಡೇ ಜೀವನ ಆಗ್ಬಾರ್ದು. ಕರೆಕ್ಟಾ? ಕೆಲವು ಟೈಮಲ್ಲಿ ಸುನಾಮಿ ಬರುವಾಗ ದುಡ್ಡಿತ್ತು, ಊಟ ಆಯ್ತಾ? ನೀರಲ್ಲಿ ಎಷ್ಟು ಜನ ಹೇಳಿ? ದುಡ್ಡಿತ್ತು, ಬಟ್ ಊಟ ಇಲ್ಲ. ಕೆಲವು ಟೈಮಲ್ಲಿ ಆ ಪರಿಸ್ಥಿತಿ ಎಲ್ರಿಗೂ ಆಗುತ್ತೆ. ಬಟ್ ಅದನ್ನ ನಾನು ಹೇಳೋದು, ನೀವು ಎಲ್ಲೇ ಪ್ರಮೋಷನ್ ಮಾಡಿ ತಪ್ಪಿಲ್ಲ, ನಿಮ್ಮ ಚಾರ್ಜ್ ಮಾಡ್ಕೊಳ್ಳಿ.
ನಿಮ್ಮ ಚಾರ್ಜು ನಿಮ್ಮ ಖುಷಿ ನೀವು ಮಾಡಿ, ಯಾರು ಬೇಡ ಅಂತ ಹೇಳೋಕೆ ಯಾರು ಏನಿಲ್ಲ ಅಲ್ವಾ. ಇಷ್ಟ ಆದರೆ ಮಾಡಿಸ್ಕೊಂಡು ಕಷ್ಟ ಅಂತಲ್ಲ, ಬಟ್ ಅವ್ರ ಕಡೆ ಸ್ವಲ್ಪ ನಮ್ಮ ಪ್ರಮೋಷನ್ ಕೊಡೋರ ಕಡೆ ನೋಡ್ಬೇಕು ನಾವು. ವಾವ್. ಸೊ ಇವಾಗ 1 ಮಿಲಿಯನ್ ಪಾರ್ಟಿ ಯಾವಾಗ ಮಾಡ್ತೀರಾ, ಎಲ್ಲಿ ಕೊಡಿಸ್ತಾ ಇದ್ದೀರಾ ಹೇಳಿ ಮೇಡಮ್. 1 ಮಿಲಿಯನ್ ಪಾರ್ಟಿ ಆಲ್ಮೋಸ್ಟ್ ಇನ್ನೂ ಒಂದು 15 days ಇದೆ, ಇನ್ನೂ ಪ್ಲಾನ್ ಮಾಡ್ತೀವಿ ಮೇಡಮ್. ಮಾಡಿಲ್ಲ. ಸೊ ನೀವೇ ಕುಕ್ ಮಾಡ್ತೀರಾ ಆ ಟೈಮಲ್ಲೂ? ಹ್ಞೂ ಮೇಡಮ್, ಎಲ್ಲ ನಮ್ದೇ ಒಂದು ಬ್ಯಾಚ್ ಇದೆ ಮೇಡಮ್. ಬ್ಯಾಚ್ ಅಂದ್ರೆ ನಾನು, ಬೆಳ್ಳುಳ್ಳಿ ಚಂದ್ರಣ್ಣ, ಆಮೇಲೆ ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಟಾಪಟ ಅವರನ್ನ ತುಂಬಾ ಮಾತಾಡ್ತೀನಿ ಅವ್ರದ್ದು, ಆಮೇಲೆ ಜಾನ್ವಿ ಅವರು, ಆಮೇಲೆ ಇವರು ನಮ್ಮ ಫ್ರೆಂಡು ಫಿಶ್ ಅಕ್ವೇರಿಯಂ ಕಿಶೋರ್ ಅನ್ಬಿಟ್ಟು, ಮತ್ತೆ ಸಂತೋಷ್ ಅನ್ಬಿಟ್ಟು, ಮೈಸೂರು ರುಚಿ ಮೆಸ್. ನಾವು 5 ಜನ ಎಲ್ಲ ಅಡಿಗೆ ಎಲ್ಲ ನೀಟ್ ರೆಡಿ ಮಾಡ್ಕೊಂಡು ಸ್ವಲ್ಪ ಜನಕ್ಕೆ ಅಡಿಗೆ ಕೊಡೋಣ ಮಾಡಿ, ಸ್ವಲ್ಪ ಜನ ಹಂಚೋಣ. ನಾವು ಪಾರ್ಟಿ ಮಾಡೋ ಬದಲು ರೋಡ್ ಎಲ್ಲ ಒಂದು 200 ಜನ 300 ಜನಕ್ಕೆ ಫಸ್ಟ್ ಕ್ಲಾಸ್ ಬಿರಿಯಾನಿ ಮಾಡ್ಕೊಡೋಣ, ಒಳ್ಳೆ ಮಟನ್ ಬಿರಿಯಾನಿ ಮಾಡೋಣ ಬಿಡಿ ಅಲ್ವಾ. ಬನ್ನಿ, ಸೀರಿಯಸ್ಲಿ ನೀವು ಬರ್ಲೇಬೇಕು. 1 ಮಿಲಿಯನ್ ಹೇಳ್ತೀನಿ, ಬರ್ಲೇಬೇಕು ನೀವು. ಈಗ ನಾವು ಪಾರ್ಟಿ ಮಾಡಕ್ ಎಲ್ಲೋ ಹೋಗಿ ಪಾರ್ಟಿ ಮಾಡಕ್ ಬದಲು ಒಂದ್ ಸಣ್ಣ ಪಾರ್ಟಿ ತರ ಮಾಡೋ ಎಷ್ಟು ಖುಷಿ ಅಂತದೆ. ಅಲ್ಲಿ ಒಂದ್ 200 ಜನಕ್ಕೆ ಊಟ ಕೊಟ್ಟಿದೀರಾ ಸಾಕು. ನಾವ್ ಗಲ್ಲಿ ಒಂದ್ ಮೂಲೆ ಕೂತ್ಕೊಂಡು ಪಾರ್ಟಿ ಮಾಡ್ಕೊಂಡು ಹಾಕಿದ್ದಾರೆ ಅಷ್ಟೇ ಅಲ್ವಾ. ಸರ್ ನಿಮ್ಮ ಆಸೆ ಏನು ಸರ್ ಫ್ಯೂಚರ್? ನಾನು ಕೇಳಕ್ಕೆ ಹೋಗಲ್ಲ, ಬಿಕಾಸ್ ನೀವು ಹೇಳ್ತಾನೆ ಇರ್ತಾರೆ ಎಲ್ಲ ನಾನು ನಾಳೆ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ ಅಂತ, ಬಟ್ ಒಂದು ಆಸೆ ಅನ್ನೋದು ಇರುತ್ತಲ್ವಾ, ನಿಮ್ಮ ಆಸೆ ಏನಿದೆ ಮೇಡಮ್? ಸೀರಿಯಸ್ಲಿ ನನ್ನ ಆಸೆ ಅನ್ನೋದು ನನ್ಗೆ ಇಷ್ಟೇ, 3 ಹೊತ್ತು ಊಟ ಕಂತು ಬಂದಿದ್ದೆ ಇಷ್ಟೇ. ನಿಮ್ಗೆ ಆಸೆ ಆಯ್ತು, ಸಮಾಜಕ್ಕೆ ಆಸೆ ಏನಾದ್ರು ಇದೆಯಾ ಸರ್? ಅದನ್ನೇ ಹೇಳಿದ್ರು, ನಾನು ಲೈಫಲ್ಲಿ ನಾನೊಂದು ಅನಾಥಾಶ್ರಮ ಓಪನ್ ಮಾಡಬೇಕು ಆಸೆ ಇದೆ ನನಗೆ. ಲೈಫಲ್ಲಿ ಒಂದು ಸ್ವಲ್ಪ ಒಂದು ಜಾಗ ಎಲ್ಲ ಮಾಡಿ ಅವ್ರಿಗೆಲ್ಲ ನನ್ನ ಕೈಯಿಂದ ಅಡಿಗೆ ಮಾಡಿ ನಾನು ಬಡಿಸ್ತೀನಿ. ನಾನು ಯಾರ ಕೈನ ಇದ್ರೆ ಬಂದು ಅವ್ರು ಅಕ್ಕಿ ಪಕ್ಕಿ ಕೊಡ್ಬೋದು, ಅವ್ರು ಖುಷಿ ಅದು, ಅದನ್ನ ಬೇಡ ಅಂತ ಹೇಳಲ್ಲ, ಬಟ್ ಅದು ಮಾಡಬೇಕು ಅಂತ ಆಸೆ ನನಗೆ. ಸ್ವಲ್ಪ ವಯಸ್ಸಾದವ್ರಿಗೆ, ಹ್ಯಾಂಡಿಕ್ಯಾಪ್ಗೆ, ಇಂಥವ್ರಿಗೆ. ಯಾಕಂದ್ರೆ ಸುಮಾರು ಜನ ಮಕ್ಕಳು ತಂದೆ ತಾನೇ ಯೋಚನೆ ಮಾಡಲ್ಲ. 1 ಲಕ್ಷ ದುಡಿತಾರೆ, 2 ಲಕ್ಷ ದುಡಿತಾರೆ, ಅಲ್ಲಿ ತಂದೆ ತಾಯಿ ಹೊಡೆದ್ರೆ ಊಟ ಕೊಡ್ಸಲ್ಲ. ಟೈಮ್ ಸೀರಿಯಸ್ಲಿ ಅದು ಮಾಡಬೇಕು ಅಂತ ತುಂಬಾ ನನಗೆ ಡ್ರೀಮ್ ಇದೆ. ಅದೊಂದು ಮಾಡಬೇಕು ಅಂತ ತುಂಬಾ ಡ್ರೀಮ್ ಇದೆ. ಅತಿ ಶೀಘ್ರದಲ್ಲಿ ಒಂದು ಮಾಡೋದು. ಹೌದು, ಇಲ್ಲ ಲೈಫಲ್ಲಿ ಯಾವ ಕೆಲಸ ಮಾಡೋದು ಸಕ್ಸಸ್ ಆಗಲ್ಲ ಅಂತ ಮಾಡಲ್ಲ ಮೇಡಮ್. ನಾನು ಆಗಲ್ಲ ಕೆಲಸ ಮಾಡೋದೇ ಇಲ್ಲ. ಆಗುತ್ತೆ ಆಗಲ್ಲ ಮಾಡೇ ಮಾಡ್ತೀನಿ ಅಷ್ಟೇ. ಅದಾಗುತ್ತಾ ಬಿಡುತ್ತೋ ಆಮೇಲೆ ಮಾತ್ರ ನೋಡೋಣ. ಸೂಪರ್. ಯಾರಿಂದ ಕಲ್ತ್ರಿ ಸರ್ ನೀವು? ಮೇಡಮ್ ನಮ್ಮಂತೂ ನಾವೇ ಬಿಲ್ಡಪ್ ಮಾಡ್ಕೊ ಮೇಡಮ್ ಅಷ್ಟೇ ಮಾಡ್ಕೈಟ. ನಮ್ಮನ್ನ ನಾವು ಬೆಳೆಸ್ಕೋಬೇಕಷ್ಟೇ. ಅಲ್ಲಿ ಹೊರಗೊಂದು ಇರಬಾರ್ದು, ಹೊರಗೊಂದು ಅಲ್ವಾ, ಅದು ಇರಬಾರ್ದು. ಡೈರೆಕ್ಟ್ ಆಗಿ ನ್ಯಾಚುರಲ್ ಆಗಿ ಇಲ್ಲ ಮೇಡಮ್ ಹಿಂಗೆ ಅಂತ ಹೇಳ್ಬೋದು ಅಷ್ಟೇ. ಬೇಕಾದ್ರೆ ನನ್ನ ಪೇಜಲ್ಲಿ ಎತ್ತು ನೋಡಿ ಎಷ್ಟು ಜನಕ್ಕೆ ನಾನು ಮಾಡಿದೀನಿ ಅಂತ ಗೊತ್ತಾಗುತ್ತೆ. ನೋಡಿದೀವಿ ನಾವು ಅದನ್ನ. ಅದು ನೀವ್ ಜನರಲ್ ಆಗಿ ಯಾರನ್ನ ಫಾಲೋ ಮಾಡ್ತಾರೆ? ನೀವು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತೀರ ಮೇಡಮ್. ನನಗೆ ಲಾಸ್ಟ್ ಒಂದು 5 days ಮುಂದೆ 20 days ಮುಂಚೆ ಸುದೀಪ್ ಸರ್ ಫಾಲೋ ಮಾಡಿದ್ರು. ವಾವ್ ಸರ್, ಸೀರಿಯಸ್ಲಿ. ಯಾಕಂದ್ರೆ ನನ್ನ ಬಾಸ್ ಅವ್ರು ನನ್ನ ವಿಡಿಯೋ ನೋಡೋದೇ ಹೆಚ್ಚು. ಅವ್ರು ಲೈಕ್ ಕೊಟ್ರೇನೆ ನನ್ನ ಪಟಾಕಿ ಹೊಡ್ದಂಗೆ. ಅವ್ರು ಲೈಕ್ ಕೊಟ್ರೇನೆ ನನ್ನ ಪಟಾಕಿ ಹೊಡ್ದಂಗೆ. ನಾನು ಅದಕ್ಕೆ ಪಾರ್ಟಿ ಫುಲ್ ಮಾಡ್ತೀನಿ ನಾನು ಸೈನಾ. ಬಟ್ ಅಂತದ್ರಲ್ಲಿ ಅದು ಹೇಗಂತ ಗೊತ್ತಿಲ್ಲ, ಮಿಸ್ ಆಯ್ತು ಅಂತ ಗೊತ್ತಿಲ್ಲ. ಬಟ್ ಅವ್ರು ಫಾಲೋ ಮಾಡಿದ್ರು. ಒಂದು 5 days ಇತ್ತು. ಬಟ್ ಲೈಫ್ ಅಲ್ಲಿ ಮರೆಯಕ್ಕಾಗಲ್ಲ ಮೇಡಮ್, ನನ್ನ ಹಿಸ್ಟ್ರಿಯಲ್ಲೇ ಮರೆಯಕ್ಕಾಗಲ್ಲ. ಸ್ಕ್ರೀನ್ ಶಾಟ್ ತಗೊಂಡ್ರೆ ಇದೆ, ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಸೋ ನೈಸ್. ಸೊ ಸುದೀಪ್ ಅವ್ರು ಸಿಕ್ಕಿದ್ರೆ ಅವ್ರಿಗೆ ಏನ್ ಕುಕ್ ಮಾಡ್ಬಿಟ್ಟು ಸರ್ ಅವ್ರು ಹೇಳಿದ್ರ ಸರ್, ಅವ್ರು ಅನ್ಬಿಟ್ರೆ ಸಾಕು ನನಗೆ. ನನ್ನ ಲೈಫಲ್ಲಿ ಆಸೆ ಇರೋದು ನನಗೆ ಸುದೀಪ್ ಸರ್ಗೆ ಹೋಗಿ ಅಡಿಗೆ ಮಾಡ್ಕೊಡ್ಬೇಕು. ಏನ್ ಅಡಿಗೆ ಮಾಡ್ತೀರಾ ಅವ್ರಿಗೆ? ಈ ವಿಡಿಯೋನ ಅವ್ರಿಗೆ ಕಳಿಸ್ತೀವಿ ನಾವು. ಸೊ ಹೇಳಿ, ಏನ್ ಅಡಿಗೆ ಮಾಡ್ತೀರಾ ನೀವು ಸುದೀಪ್ ಅವ್ರಿಗೆ? ಮೇಡಮ್ ಸುದೀಪ್ ಸರ್ ಏನ್ ಫೇವ್ರೇಟ್ ಆ ಅಡಿಗೆ ನನ್ನ ಲೈಫಲ್ಲಿ, ನನ್ನ ಜೀವ ಇರೋ ಒಳಗೆ ಸುದೀಪ್ ಸರ್ಗೆ ಅಡಿಗೆ ಮಾಡ್ಕೊಡ್ಬೇಕು ನಾನು. ನನ್ನ ಡ್ರೀಮ್ ಅದು. ಇಲ್ಲ ಸುದೀಪ್ ಸರ್ಗೆ ನಾನು ಅಡಿಗೆ ಒಂದು ಮಾಡ್ಕೊಡ್ಲೇಬೇಕು, ನನ್ನ ಡ್ರೀಮ್ ಅದು. ನನ್ನ ಲೈಫಲ್ಲಿ ತುಂಬಾ ನಾನು 1 ಮಿಲಿಯನ್ ಮಾಡಿರೋದು ನನಗೆ ಅಷ್ಟಿಲ್ಲ, ಇನ್ನು 10 ಮಿಲಿಯನ್ ಆದ್ರೂ ನನಗೆ ಯೋಚನೆ ಇಲ್ಲ. ಬಟ್ ನನ್ನ ಸುದೀಪ್ ಸರ್ಗೆ ನಾನು ಅಡಿಗೆ ಮಾಡ್ಕೊಡ್ಲೇಬೇಕು, ನನ್ನ ಆಸೆ ಅದು, ಕನ್ಸದು. ಸೂಪರ್ ಸೂಪರ್. ಸೀರಿಯಸ್ಲಿ. ಯಾಕಂದ್ರೆ ಕೇಳಿಸ್ಕೊಂಡ್ರಲ್ವಾ, ನಿಮ್ಮ ದೊಡ್ಡ ಅಭಿಮಾನಿ ಇವತ್ತು ನನ್ನ ಜೊತೆ ನಮ್ಮ ಸ್ಟುಡಿಯೋನಲ್ಲಿ ಕೂತಿದ್ದಾರೆ. ಅವರು ಬರೀ ನಿಮಗೆ ಊಟ ತಿನ್ನಿಸ್ಬೇಕು ಅನ್ನೋ ಆಸೆ ನನಗೆ. ಸೊ ಪ್ಲೀಸ್ ಒಂದು ಕಾಲ್ ಕೊಟ್ಬಿಡಿ. 100% ನನಗೆ ಅಷ್ಟು ಸಾಕು ಮೇಡಮ್ ನನಗೆ. ಯಾಕಂದ್ರೆ ನಾವು ಒಂದು 1 week ಫಾಲೋ ಇತ್ತು ಕರೆಕ್ಟ್ ನೋಡಿದೆ ನಾನು. ಒಂದು 4 days 5 days ಇತ್ತು. ಬಟ್ ಮಿಸ್ ಆಗೈತಾರ ಗೊತ್ತಿಲ್ಲ, ಬಟ್ ಪರವಾಗಿಲ್ಲ, ನನಗೆ ಸಾಕದು. ಸರಿನಾ? ನನ್ಗೆ ಆಮೇಲೆ ಸ್ಟೇಟಸ್ ಎಲ್ಲ ಹಾಕೊಂಡೆ. ನನ್ಗೆ ಆಮೇಲೆ ಮತ್ತೆಲ್ಲ ಬ್ಲಾಗರ್ಸ್ ಎಲ್ಲ ಫೋನ್ ಮಾಡ್ಬಿಟ್ಟು ಫಾಲೋ ತೆಗೆದ್ಬಿಟ್ಟಿದ್ದಾರೆ. ಇವಾಗ ವಿಡಿಯೋ ನೋಡಿರೋದು ಹೆಚ್ಚಿ ನನಗೆ, ಸುದೀಪ್ ಸರ್ ವಿಡಿಯೋ ನೋಡಿರೋದು ಹೆಚ್ಚಿ ನನಗೆ, ತೆಗೆದ್ರೆ ಏನಂತೆ ಅಲ್ವಾ?
ಅದು ಕೂಡ ಒಂದು ಕಾಂಟ್ರವರ್ಸಿ ಮತ್ತೆ? ಆಗಿತ್ತಲ್ವಾ? ರೀಸೆಂಟ್ ಆಗು ಅದು ಕೂಡ ಇನ್ನೊಬ್ರದ್ದು ಇದು ಕಾಂಟ್ರವರ್ಸಿ ಆಗಿತ್ತು. ನಮ್ಮ ಸ್ಟಾರ್ ನಮ್ಮನ್ನ ಫಾಲೋ ಮಾಡಿದ್ರು ಅಥವಾ ಲೈಕ್ ಮಾಡಿದ್ರು ಅಂತ ಒಂದು ವಿಡಿಯೋ ಮಾಡಿದ್ರೆ ಸಾಕಷ್ಟು ಜನ ತಿರುಗಿಸಿ ಕೂಡ ಬೈತಿದ್ದಾರೆ, ನೀನ್ ಯಾರು ಅಂತ, ನಾನು ಅವ್ರು ಫಾಲೋ ಮಾಡ್ತಾರೆ ಅಂತ. ಆತರ ಕಾಲ್ಸ್ ಯಾವ್ದು ಬರ್ಲಿಲ್ವಾ? ಇಲ್ಲ ಮೇಡಮ್ ನಾನು ವಿಡಿಯೋನು ಮಾಡಿಲ್ಲಲ್ಲ, ನಾನು ವಿಡಿಯೋನು ಮಾಡಿಲ್ಲ. ಯಾಕಂದ್ರೆ ಅವ್ರ ಒಂದು ಮೈಂಡ್ಗೆ ನನ್ನ ವಿಡಿಯೋ ನೋಡಿದ್ದಾರೆ, ನನ್ಗೆ ಸಾಕು, ಅಷ್ಟು ಖುಷಿ ನನಗೆ. ಸರಿನಾ? ಅಂತದ್ರಲ್ಲಿ ನಾವು ಮಾತಾಡ್ ತಪ್ಪಲ್ವ ಅದು. ಅವ್ರು ಬಿಗ್ ಅಲ್ವಾ, ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತ ಬಿಗ್ ಹೀರೋ ಅವರು. ಅಂತದ್ರಲ್ಲಿ ಅವ್ರು ನೋಡೋದೇ ಹೆಚ್ಚು, ಟೈಮ್ ಕೊಟ್ಟು ಇಂಥ ವಿಡಿಯೋ ನೋಡೋದೇ ಹೆಚ್ಚು. ಅಂತದ್ರಲ್ಲಿ ಅವ್ರು ಏನೋ ಫಾಲೋ ಒಂಚೂರು ಇತ್ತು ಅಂದ್ರೆ ನನ್ನ ಲೈಫಲ್ಲಿ ಇನ್ನೇ ಎಷ್ಟೊಂದು ಖುಷಿ ಇರುತ್ತೆ ಅಲ್ಲಿ. ಸೀರಿಯಸ್ಲಿ ಲೈಫಲ್ಲೇ ಒಂದು ಸಾಧನೆ ಮಾಡ್ದಂಗಿದ್ರು. ಇದು ಲೈಫಲ್ಲಿ ಮರೆಯಕ್ಕಾಗ್ದಿರೋ ಮೆಮೊರಿ ನಂದದು. ಅದರಿಂದ ನಂಗೆ ಸುದೀಪ್ ಸರ್ ಮಾತ್ರ ನನ್ನ ಲೈಫಲ್ಲಿ ಡ್ರೀಮ್ ಇರೋ ಹೇಳ್ದಲ್ಲ, ಒಂದು ಅಡಿಗೆ ಮಾತ್ರ ಅವ್ರಿಗೆ ಏನ್ ಅಡಿಗೆ ಬೇಕು ಅಂತ ಅವ್ರು ಜಸ್ಟ್ ಈ ಅಡಿಗೆ ಬೇಕಂದ್ರೆ ಸಾಕು. ಅವ್ರು 2 minutes ಟೈಮ್ ಕೊಟ್ರೆ ಅಡಿಗೆ ಮಾಡ್ತೀನಿ, 5 minutes ಕೊಟ್ರೆ ಅಡಿಗೆ ಮಾಡ್ತೀನಿ, ಇಲ್ಲ 30 minutes ಟೈಮ್ ಕೊಟ್ರೆ ಅಡಿಗೆ ಮಾಡ್ತೀನಿ. ಬಟ್ ಅವ್ರಿಗೆ ಏನ್ ಕೊಟ್ರೆ ಅಡಿಗೆ ಮಾಡ್ತೀನಿ ಟೈಮ್. ಸೂಪರ್ ಸೂಪರ್. ನೋಡಿ, ಇದೇ ಖುಷಿನಲ್ಲಿ ಸುದೀಪ್ ಅವರು ನಮ್ಮ ಈ ವಿಡಿಯೋನ ನೋಡಿ ನಿಮಗೆ ಕಾಲ್ ಮಾಡ್ತಾರೆ ಅನ್ನೋ ಆಸೆ ನಮ್ಮಲ್ಲೂ ಕೂಡ ಇರುತ್ತೆ. ಪ್ರಭು ಅವರೇ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಸ್ಟುಡಿಯೋಗೆ ಬಂದು ನೀವು ನಿಮ್ಮ ಬಗ್ಗೆ ಇಷ್ಟೊಂದು ಹೇಳಿದ್ರಿ, ನಿಮ್ಮ ಆಸೆ ಬಗ್ಗೆ ಇಷ್ಟೊಂದು ಹೇಳಿದ್ರಿ, ಅಂಡ್ ಸಮಾಜಕ್ಕೆ ನೀವು ಇಷ್ಟೊಂದು ಮಾಡ್ತಾ ಇದ್ದೀರಾ. ಸೊ ತುಂಬಾ ಹೃದಯದ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡಿಗೆನು ಸೂಪರ್ ಆಗಿರುತ್ತೆ. ಹಾಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ ಪ್ರೀತಿ ಹಾಗೆ ಇರಲಿ. ಮತ್ತೆ ಸಿಗುವ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.